ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವ ನಮ್ದಲು ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತು ನಮ್ದಲು ವಂದನೆಗಳನ್ನು ಸಲ್ಲಿಸುತ್ತಾ ದೇವರ ಒಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋಕ್ಕೆ ದೇವ್ರು ಕೊಟ್ಟಂತ ಮಹಾಕೃಪೆಗಾಗಿ ದೇವರಿಗೆ ಕೃತಜ್ಞತ ಉಳ್ಳವರಾಗನ. ಇನ್ನು ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಕಳೆದ ಒಂದು ದಿನಗಳಲ್ಲಿ ನಾವು 5ನೇ ವಾಲ್ಯೂಮ್ ಸ್ಟಡಿಯಲ್ಲಿ ನಾವು 4th ಚಾಪ್ಟರ್ ಓದಿದ್ರಿ. ಹೌದ್ರ? ಸೊ ಅಶುದ್ಧದಿಂದ ಶುದ್ಧತನ ಹೇಗೆ ತರಕ್ಕೆ ಸಾಧ್ಯ ಅಂತಂದ್ಬಿಟ್ಟು, ಯೇಸು ಕ್ರಿಸ್ತನ ಹಿಂಗೆ ಒಂದು ಮರಿಯಳ ಗರ್ಭದಿಂದ ಪರಿಶುದ್ಧವಾಗಿ ಹುಟ್ಟೋದಕ್ಕೆ ಸಾಧ್ಯವಾಯಿತು ಅಂತ ಅಂದ್ಬಿಟ್ಟು, ಸೊ ಅದನ್ನ ಕಂಪ್ಲೀಟಾಗಿ ಓದಿ ಮುಗಿಸಿದ್ರಿ. ಈ ವಾರ ನಾವೇನ್ ಮಾಡೋಣ, ಹೊಸ ಚಾಪ್ಟರ್ ನಾವೇನ್ ಮಾಡೋಣ ನೋಡೋಣ. ಸೊ ಈ ಚಾಪ್ಟರ್ ಹೆಸರು ಏನಪ್ಪಾ ಅಂತಂದ್ರೆ ದ ಮೀಡಿಯೇಟರ್ ಆಫ್ ದ ಅಟೋನ್ಮೆಂಟ್ ಅಂತ ಅಂದ್ಬಿಟ್ಟಾರ. ಸೊ ಆ ಒಂದು ಏನ್ರಿ ಸಂಧಾನಕ್ಕೆ ಇರೋಂಥ ಮಧ್ಯಸ್ಥರು ಅಂದ್ರೆ ಯಾರಪ್ಪ, ನಮ್ಮ ಯೇಸು ಕ್ರಿಸ್ತನು. ಅವ್ರ ಬಗ್ಗೆ ಇನ್ನೊಂದು ಟಾಪಿಕ್ ನಾವೇನ್ ಮಾಡೋಣ, ಓದೋಣ. ಓಕೆ, ವಾಲ್ಯೂಮ್ಸ್ ಯಾರ ಹತ್ರ ಇದೆ? ಯಾರು ಓದ್ಬೋದು? ಬ್ರದರ್ ಸಿಸ್ಟರ್ಸ್ ಯಾರಾದ್ರು ಕೈಗಳೆತ್ತರೆ ಅವಕಾಶಗಳು ಅನುಕೂಲ ಆಗ್ಬೋದು. ಅನು ಸಿಸ್ಟರ್ ಓದ್ತೀರಾ? ಹಾ, ಯಾರ ಹತ್ರ ಇದೆ? ಮ್ಯಾಗಿಷ್ಟ ಇದೆಯಾ? ಹೌದು ಬ್ರದರ್, ಪೇಜ್ ನಂಬರ್ ಓದ್ತೀನಿ ಬ್ರದರ್. ಪೇಜ್ ಅಧ್ಯಯನ 5. ಒಂದ್ ನಿಮಿಷ ಸಿಸ್ಟರ್, ನಾನು ಹೇಳ್ತೀನಿ. ಒಂದು ನಿಮಿಷ. ಹೆಡಿಂಗ್ ಅವ್ರು ಓದ್ಬಿಡ್ಲಿ, ನೀವು ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದಿ ಅಂತೆ. ಒಂದ್ ನಿಮಿಷ. ಓಕೆ ಓಕೆ ಬ್ರದರ್. ಸಿಸ್ಟರ್, ಕನ್ನಡದಲ್ಲಿ ಪೇಜ್ ನಂಬರ್ 61 ನೋಡಿ. ಎಸ್ ಹೌದು. ಓಕೆ, ಅದನ್ನ ಸ್ಟಾರ್ಟಿಂಗ್ ಹೆಡ್ಡಿಂಗು ಮತ್ತೆ ಹೆಡ್ಲೈನ್ ಅಧ್ಯಯನ 5 ಅಲ್ಲ? ಹೌದು, ಕರೆಕ್ಟ್. ಅಲ್ಲಿಂದ ಪಾಪ ಓದಿ. ನಿವೃತ್ತಿ. ಓಕೆ. ಹ್ಮ್. ಪಾಪ ನಿವೃತ್ತಿಯ ಮಹಾಯಾಜಕ ಮಧ್ಯಸ್ಥನು ತನ್ನ ಸಹೋದರರಿಗೆ ಸಮಾನನಾಗಬೇಕಾಗಿ ಬಂತು ಮತ್ತು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ದ ಹೈ ಪ್ರೀಸ್ಟ್ ಮೆಡಿಟೇಟರ್ ಆಫ್ ದ ಅಟೋನ್ಮೆಂಟ್. ಓಕೆ, 1 ಮಿನಿಟ್. Atonement made like unto his brethren and Okay. touched with a feeling of our infirmities. ಓಕೆ, ಸೊ ಇದು ಈ ಒಂದು ಚಾಪ್ಟರ್ ಹೆಡಿಂಗ್ ಇದು ಏನಂದ್ರೆ, ತನ್ನ ಸಹೋದರಗಳಾಗೆ ಮಾಡಲ್ಪಟ್ಟರು ಅಂತ, ಮೇಡ್ ಲೈಕ್ ಅಂಟು ಇಸ್ ಬ್ರದರನ್ ಅಂತ ಬಿಟ್ಟು. ಸೊ ಈ ಒಂದು ವಾಕ್ಯ ಹೆಬ್ರಿಯರ ಬರೆದ ಪತ್ರಿಕೆಯಲ್ಲಿ ಬರ್ತದೆ. ಸೊ ಇದು ಯೇಸು ಕ್ರಿಸ್ತಿಗೆ ಹೇಗೆ ಅನ್ವಯಿಸ್ತದೆ, ಯಾವ ರೀತಿ ಸಹೋದರಗಳಾಗಿ ಮಾಡಲ್ಪಟ್ಟರು ಅಂತ ಅಂದ್ಬಿಟ್ಟು. ಆಮೇಲೆ ಇನ್ನೊಂದು, ಇದೇ ಹೆಬ್ರಿಯರ ಪುಸ್ತಕದಲ್ಲಿ ಇನ್ನೊಂದು ವಾಕ್ಯ ಬರ್ತದೆ. ಏನ್ರೆ, ಅವನು ನಮ್ಮ ನಿರ್ಬಲಾವಸ್ಥೆನ ಕುರಿತು ಅನುತಾಪವಿಲ್ಲದವನಲ್ಲವಲ್ಲ ಅಂತ ಹೇಳ್ತಾರೆ. ಅಂದ್ರೆ ಏನು, ನಮ್ಮ ನಿರ್ಬಲಾವಸ್ಥೆಗಳು ಯೇಸು ಕ್ರಿಸ್ತನಿಗೆ ತುಂಬಾ ಚೆನ್ನಾಗಿ ಗೊತ್ತು, ತುಂಬಾ ಕ್ಲಿಯರ್ ಆಗಿ ಗೊತ್ತು ಅಂತ ಹೇಳ್ತಾರೆ. ಸೊ ಹಂಗಾರೆ ಯಾವುದು ನಮ್ಮ ನಿರ್ಬಲಾವಸ್ಥೆಗಳು, ಇದು ಯಾವುದ್ರ ಬಗ್ಗೆ ಯೇಸು ಕ್ರಿಸ್ತನಿಗೆ ಗೊತ್ತಿದೆ ಅಂತಂದ್ಬಿಟ್ಟು ನಾವೇನ್ ಮಾಡೋಣ ನೋಡೋಣ. ಓಕೆನಾ? ಸರಿ ಸಿಸ್ಟರ್, ಹಂಗೆ ಕಂಟಿನ್ಯೂ ಮಾಡಿ. ಇನ್ನೊಂದು ಸಬ್ ಹೆಡಿಂಗು. ಆತನ ಸಹೋದರರು ಯಾರು? ಹ್ಮ್ ಯಾವುದರಲ್ಲಿ ಹೋಲಿಕೆಯು ಒಳಗೊಂಡಿರುತ್ತದೆ? ಒಂದ್ ನಿಮಿಷ, ಆತನ ಒಂದೊಂದು ನೋಡ್ಕೊಂಡೋಗೋಣ. ಸೊ ಮೊದಲನೇದಾಗೆ, ಯಾರಪ್ಪ ತನ್ನ ಸಹೋದರರು ಅಲ್ವರ? ಸೊ ಅಲ್ಲಿ ವಾಕ್ಯದಲ್ಲಿ ಬರ್ತಾರೆ, ತನ್ನ ಸಹೋದರಗಳಾಗಿ ಎಂತಾರೆ ಮಾಡಲ್ಪಟ್ಟರು ಅಂತಂದ್ಬಿಟ್ಟು ಅಲ್ವರ. ಸೊ ಯೇಸು ಕ್ರಿಸ್ತನ ಸಹೋದರ ಅಂದ್ರೆ ಯಾರು ಅಲ್ವರ? ಇವಾಗ ನಾವೇನ್ ಮಾಡ್ತೀರಿ, ಏನ್ರಿ ಯಾರನ್ನ ಸಹೋದರ ಅಂತ ಕರಿತೀರಿ ಅಲ್ವರ? ಸತ್ಯವೇದದಲ್ಲಿ ಕ್ರಿಸ್ತನ್ಗೆ ಯಾರಪ್ಪ ಸಹೋದರು ದೇವರ ದೃಷ್ಟಿಯಲ್ಲಿ ಅಲ್ವರ? ಅದನ್ನ ನಾವೇನ್ ಮಾಡಬೇಕು, ನೋಡ್ಬೇಕು ಅಲ್ವರ? ಆಮೇಲೆ ಏನ್ರಿ, ಯಾವ ತರ ಏನ್ರಿ ಕ್ರಿಸ್ತನ್ಗೆ ಸಮಾನರಾದ್ರು, ಅಥವಾ ಯಾವ ತರ ಸಣ್ಣ ಸಹೋದರಗಳ ತರಾನೇ ಕ್ರಿಸ್ತನಾದ್ರು ಅಂತ ಅಂದ್ಬಿಟ್ಟು. ಆಮೇಲೆ ನೆಕ್ಸ್ಟ್ ಓದಿಷ್ಟ. ಆತನ ಯಾವ ರೀತಿಯಲ್ಲಿ ಎಲ್ಲಾ ಅಂಶಗಳಲ್ಲಿ ನಮ್ಮಂತೆ ಶೋಧನೆಗೆ ಗುರಿಯಾದನು, ಆದರೂ ಪಾಪ ಮಾಡಲಿಲ್ಲ. ಯಾವ ರೀತಿಯಲ್ಲಿ, ಯಾವ ರೀತಿಯಲ್ಲಪ್ಪ ಯೇಸು ಕ್ರಿಸ್ತು ಎಲ್ಲಾ ಏನ್ರಿ ರೀತಿಯಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿ ಆದ್ರೂ ಪಾಪ ಮಾತ್ರ ಮಾಡ್ಲ ಅಂತ ವಾಕ್ಯ ಇದಲ್ಲ. ಮತ್ತೆ ಹಂಗಾರೆ ಯೇಸು ಕ್ರಿಸ್ತು ಯಾವ ರೀತಿ ಶೋಧನೆಗೆ ಗುರಿ ಆದ್ರು? ನಮ್ಮ ಥರನೇ ಅಂತ ಹೇಳ್ತಾರಲ್ಲ, ನಮ್ಗೆ ಬರೋಂಥ ಎಲ್ಲ ಶೋಧನೆಗಳಿಗೆ ಯೇಸು ಕ್ರಿಸ್ತಂಗೆ ಬಂತ? ಹಾಗಾದ್ರೆ ನಮಗೆ ಬರ್ತವೆ ಶೋಧನೆಗಳು, ಅದರ ಎಕ್ಸಾಂಪಲ್ಸ್ ನೋಡೋಣ ಅದರ. ಅಂದ್ರೆ ಇದೆಲ್ಲ ರೀತಿನೂ ಎಲ್ಲ ಒಂದು ಮಿಸ್ ಮಾಡ್ದಿರಾ ಯೇಸು ಕ್ರಿಸ್ತಂಗೆ ಬಂತ? ಹಂಗಾರೆ ಏನದು ಶೋಧನೆಗಳು? ಆದ್ರೆ ಯೇಸು ಕ್ರಿಸ್ತು ಪಾಪ ಮಾತ್ರ ಮಾಡ್ಲಿಲ್ವಂತಲ್ಲ, ಏನಕ್ಕೆ ಯೇಸು ಕ್ರಿಸ್ತಂಗೆ ಏನಕ್ಕೆ ಈ ಥರ ಅನುಭವ ಬೇಕಾಯ್ತು? ಯಾವುದು ಶೋಧನೆಗಳು ನೋಡೋಣ. ಆಮೇಲೆ ನೆಕ್ಸ್ಟ್ ಇಷ್ಟಾರ ಅಡವಿಯಲ್ಲಿ ಉಂಟಾದ ಶೋಧನೆಗಳು ಅವುಗಳಿಗೂ ನಮ್ಮವುಗಳಿಗೂ ಇರುವ ಹೋಲಿಕೆ. ನೋಡ್ರ, ಅಡವಿಯಲ್ಲಿ ಉಂಟಾದ ಶೋಧನೆ, ಅಡವಿಲಿ ಬಂತಲ್ಲ ಶೋಧನೆ, ಸೈತಾನ ಏನ್ ಮಾಡ್ತಾನೆ, ಯೇಸು ಕ್ರಿಸ್ತನಿಗೆ ಶೋಧನೆ ಕೊಡ್ತಾನೆ. ಅದರ 3 ಶೋಧನೆಗಳು, ಅದರ ಆ ಶೋಧನೆಗಳು ಅದನ್ನ ಓತನ
ಅಲ್ವರ ಏನ್ರಿ ಆ ಶೋಧನೆಗಳು ಏನಪ್ಪ, ಏನು ಕೊಟ್ಟರು, ಆ ಉದ್ದೇಶ ಏನಾಗಿತ್ತು ಆ ಶೋಧನೆ ಕೊಡ್ಬೇಕಾ ಅಲ್ದ್ರ, ಆ ಶೋಧನೆ ಯೇಸು ಕ್ರಿಸ್ತ ಹೆಂಗ್ ಜಯಿಸಿದ್ರು. ಆಮೇಲೆ ಯೇಸು ಕ್ರಿಸ್ತನ್ಗೆ ಬಂದದ ಶೋಧನೆಗೂ ನಮ್ಮ ಜೀವನದಲ್ಲಿರುವಂಥ ಶೋಧನೆಗಳಿಗೂ ಏನಿದೆ ಹೋಲಿಕೆ ಅಲ್ದ್ರ, ಏನಾರ ಒಂದು ಸಂಬಂಧ ಇದೆಯಾ, ನಮಗೂ ಅದೇ ಥರ ಬರ್ತದ, ಅದ್ರಲ್ಲಿ ನಮಗೇನು ಪಾಠ ಅಂತ ನೋಡೋಣ. ಆಮೇಲೆ ನೆಕ್ಸ್ಟ್ ಇಷ್ಟರ ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸಬಲ್ಲದು. ನೋಡ್ರ. ಶ್ರಮೆಗಳ ಮೂಲಕವಾಗಿ ನಮ್ಮ ಕರ್ತನು ಯಾವ ಅರ್ಥದಲ್ಲಿ ಬಾಧೆಗಳ ಮೂಲಕ ಸಿದ್ಧಿಗೆ ತರುವುದು ಆತನಿಗೆ ಯುಕ್ತವಾಗಿತ್ತು. ನೋಡ್ರ, ಅದೇ ಹೇಳ್ತಾರೆ ಏನ್ರಿ, ಒಂದು ವಾಕ್ಯ ಬರ್ತಲ್ಲ ಏನ್ರಿ, ಎಂಥ ಒಂದು ದೊಡ್ಡ ಅದ್ಭುತ ಕಾರ್ಯಗಳು ನಡೀತಾರೆ ಅಂತಂದ್ರೆ ಸಾಧ್ಯವಾದರೆ ಆದುಕೊಂಡವ್ರನ್ನೂ ಸಹ ಏನ್ರಿ ಮೋಸಗೊಳಿಸುವ ಹಾಗೆ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳು ನಡೀತದೆ ಅಂತ ಹೇಳ್ತಾರೆ. ಹಂಗಾರೆ ಇದು ಯಾವ್ದಪ್ಪ ದೊಡ್ಡ ದೊಡ್ಡ ಸೂಚಕಗಳು ಏನ್ರಿ, ಆದುಕೊಂಡವ್ರನ್ನೂ ಕೂಡ ಏನ್ರಿ ಮೋಸಗೊಳಿಸುವಂಥ ಲೆವೆಲಲ್ಲಿ ಹೋಗುವಂಥ ಸೂಚಕ ಕಾರ್ಯಗಳು ಯಾವುದು ಅಲ್ವರ. ಸೊ ಅದು ಯಾವುದು ಅಂತ ನಾವೇನು ಮಾಡೋಣ ನೋಡೋಣ. ಆಮೇಲೆ ಇನ್ನೊಂದು ವಾಕ್ಯ ಬರ್ತಾರೆ, ಯೇಸು ಕ್ರಿಸ್ತನು ನಮ್ಮ ಹಾಗೆ ಏನ್ರಿ ಶೋಧನೆಗೆ ಗುರಿಯಾದರೂ ಅದರ ರಕ್ಷಣಾ ಕರ್ತನನ್ನು ಶೋಧನೆಗಳ ಮುಖಾಂತರ ಪರಿಪೂರ್ಣವಾಗಿ ಮಾಡೋದು ದೇವರಿಗೆ ಯುಕ್ತವಾಗಿತ್ತು ಅಂತ ಹೇಳ್ತಾರೆ. ಹಂಗಾರೆ ಯೇಸು ಕ್ರಿಸ್ತು ಯಾವ ಶೋಧನೆಗಳಿಂದ ಪರಿಪೂರ್ಣವಾಗಿ ಮಾಡಲ್ಪಟ್ರು? ಹಂಗಾರೆ ಯೇಸು ಕ್ರಿಸ್ತು ಪರಿಪೂರ್ಣವಾಗಿ ಇರ್ಲಿಲ್ವಾ? ಭೂಲೋಕಕ್ಕೆ ಬಂದ್ಮೇಲೆ ಶೋಧನೆಗಳ ಮುಖಾಂತರ ಪರಿಪೂರ್ಣವಾಗಾದ್ರ? ಹಂಗಾರೆ ಏನದು ಅಲ್ವರ ಅಂತ ನೋಡೋಣ. ಆಮೇಲೆ ಇಷ್ಟರ ಮಗನಾಗಿದ್ದರೂ ಆತನು ವಿಧೇಯತೆಯನ್ನು ಕಲಿತುಕೊಂಡನು. ನೋಡ್ರ, ಮಗನಾಗಿದ್ರು ಸರಿ ವಿಧೇಯತೆನ ಕಲ್ತ್ಕೊಂಡ್ರು. ಹಂಗಾರೆ ಯೇಸು ಕ್ರಿಸ್ತನಿಗೆ ವಿಧೇಯತೆ ಗೊತ್ತಿರ್ಲಿಲ್ವಾ? ಭೂಲೋಕ ಬಂದ್ಮೇಲೆ ಕಲ್ತ್ಕೊಂಡ್ರ? ಹಂಗೆ ಕಲಿಬೇಕಾಗಿತ್ತು ಅವ್ರಿಗೆ. ಹಂಗಾರೆ ಅವ್ರಿಗೆ ತನ್ನಲ್ಲೇ ಅವ್ರಿಗೆ ವಿಧೇಯತೆ ಇರ್ಲಿಲ್ವ? ಹಂಗಾರೆ ಹೆಂಗ್ ಕಲ್ತ್ಕೊಂಡ್ರು? ಹಂಗಾರೆ ಯೇಸು ಕ್ರಿಸ್ತ ಅವಿಧೇಯನಾಗಿದ್ರಾ? ಮತ್ತೆ ಕಲ್ತ್ಕೊಂಡ್ರು ಅಂದ್ರೆ ಏನ್ ಕಲ್ತ್ಕೊಂಡ್ರು, ಎಷ್ಟು ಮಟ್ಟಿಗೆ ಕಲ್ತ್ಕೊಂಡ್ರು, ಏನ ಕಲ್ತ್ಕೊಂಡ್ರು ಅದನ್ನ ಓದೋಣ. ಆಮೇಲೆ ನೆಕ್ಸ್ಟ್ ಆತನನ್ನು ಯಾವ ರೀತಿಯಲ್ಲಿ ಪಾಪಮಯ ದೇಹವುಳ್ಳವಳನ್ನಾಗಿ ಮಾಡಲಾಯಿತು, ಆದರೂ ಆತನು ಪಾಪ ಮಾಡಲಿಲ್ಲ. ನೋಡ್ರ, ಯೇಸು ಕ್ರಿಸ್ತ ಭೂಲೋಕಕ್ಕೆ ಬರ್ಬೇಕಾದ್ರೆ ಯಾವ ತರ ಶರೀರದಲ್ಲಿ ಬಂದ್ರು? ಅವ್ರ ಶರೀರದಲ್ಲಿ ಪಾಪ ಮಾಡೋಂಥ ಸಾಧ್ಯತೆಗಳಿತ್ತ ಇಲ್ವೋ? ಯಾಕಂದ್ರೆ ವಾಕ್ಯ ಏನ್ ಬರ್ತದೆ ಅಂದ್ರೆ ಪಾಪಾಧೀನವಾದಂಥ ಶರೀರದಲ್ಲಿ ಮಾಡಲ್ಪಟ್ಟವನು ಅಂತ ಹೇಳ್ತಾರೆ. ಹಂಗಾರೆ ಯೇಸು ಕ್ರಿಸ್ತನಿಗೆ ಪಾಪ ಮಾಡೋಂಥ ಸಾಧ್ಯತೆಗಳಿತ್ತಾ ಮತ್ತೆ ಇರ್ಲಿಲ್ವಾ? ಅದರಿಂದ ಅವರು ಪಾಪ ಮಾಡೋಕ್ಕೆ ಸಾಧ್ಯತೆನೇ ಇಲ್ದಿರೋದ್ರಿಂದ ಅವರು ಜಯಿಸಿದ್ರ, ಪಾಪನ ಇಲ್ದಿರೋರಾಗಿದ್ರಾ? ಏನದ ಅರ್ಥ? ಆಮೇಲೆ ಇಷ್ಟರ ಆತನು ತಾನೇ ನಮ್ಮ ಬೇನೆಗಳನ್ನು ಹೊತ್ತುಕೊಂಡನು, ಆತನು ಮನ ಮುಟ್ಟಿದವನು ಆದುದು ಹೇಗೆ? ನೋಡ್ರ, ಯೇಸು ಕ್ರಿಸ್ತ ಏನ್ ಮಾಡಂತೆ ನಮ್ಮ ಬೇನೆಗಳನ್ನ ಎತ್ಕೊಂಡ್ಬಿಟ್ರು. ಇಂಗ್ಲೀಷಲ್ಲಿ ಬರ್ತಾರೆ ಈ ಹಿಮ್ಸೆಲ್ಫ್ ಟುಕ್ ಅವರ್ ಇನ್ಫರ್ಮಿಟೀಸ್. ಅಂದ್ರೆ ಇನ್ಫರ್ಮಿಟೀಸ್ ಏನ್ರಿ, ನಮ್ಮ ಕೊರತೆಗಳು, ನಮ್ಮ ಬಲಹೀನತೆಗಳು ಯೇಸು ಕ್ರಿಸ್ತ ತಾನೇನ್ ಮಾಡ್ರಂತೆ ಒತ್ಕೊಟ್ರಂತೆ. ಇದು ಹೆಂಗೆ ಒತ್ಕೊಳಕ್ ಸಾಧ್ಯ? ಯೇಸು ಕ್ರಿಸ್ತ ಹೇಗೆ ಒತ್ಕೊಂಡ್ರು? ವಾಕ್ಯ ಹೇಳ್ತಾರಲ್ಲ ಅದನ್ನ ಏಷ 53ನೇದಲ್ಲಿ ನಮ್ಮ ಕಷ್ಟ ಸಂಕಟಗಳನ್ನ ಒತ್ತವನು ಅವನೇ ಅಂತ ಹೇಳ್ತಾರಲ್ಲ. ಅದು ಹೆಂಗೆ ಒತ್ಕೊಂಡ್ರು ಅವರು? ನಮ್ಮ ವೇದನೆಗಳು, ನಮ್ಮ ದುಃಖಗಳು ಇದನ್ನೆಲ್ಲ ಯೇಸು ಕ್ರಿಸ್ತ ಏನ್ ಮಾಡಂತೆ ಅವ್ರು ಅನುಭವಿಸಿದ್ರು ಅಂತ ಹೇಳ್ತಾರಲ್ಲ. ದುಃಖ ಪೀಡಿತನಾಗಿದ್ದನು, ಬಾಧೆಗಳನ್ನ ಅನುಭವಿಸಿದವನು, ಇವೆಲ್ಲ ಹೆಂಗೆ ಅನುಭವಿಸಿದ್ರು? ಈ ವಾಕ್ಯಗಳ ಅರ್ಥ ಏನು? ಯೇಸು ಕ್ರಿಸ್ತನ ಪಾಪನೇ ಇಲ್ಲ ಅಂದ್ರೆ ಇವೆಲ್ಲ ಎಕ್ಸ್ಪೀರಿಯನ್ಸ್ ಯೇಸು ಕ್ರಿಸ್ತನಿಗೆ ಹೆಂಗ್ ಬಂತು? ಮತ್ತೆ ಪಾಪ ಇದ್ರೆ ತಾನೇ ಇವೆಲ್ಲ ಬರಬೇಕು. ಪಾಪನೇ ಇಲ್ದಿರೋ ಒಬ್ಬ ವ್ಯಕ್ತಿ ಇದನ್ನೆಲ್ಲ ಹೆಂಗ್ ಎಕ್ಸ್ಪೀರಿಯನ್ಸ್ ಮಾಡಕ್ ಸಾಧ್ಯ? ಏನದ ಅರ್ಥ? ಅದನ್ನ ನಾವೇನ್ ಮಾಡೋಣ, ಅದನ್ನ ಇವತ್ತು ಈ ಒಂದು ಚಾಪ್ಟರ್ಲಿ ಓದೋಣ. ತುಂಬಾ ಚೆನ್ನಾಗಿದೆ ಚಾಪ್ಟರು. ನೋಡ್ಬೇಕಾದ್ರೆ ನಮ್ಮ ಆತ್ಮಿಕ ಜೀವನಕ್ಕೆ ಏನ್ರಿ, ನಾವು ಕ್ರಿಸ್ತನಲ್ಲಿ ನಮ್ಮ ಕರೆದಿರೋಂಥ ಉದ್ದೇಶ ಏನು, ನಾವು ಹೆಂಗ್ ಓಡಬೇಕು ಓಟನ ಅಂತ ಅಂದ್ಬಿಟ್ಟು ಈ ಒಂದು ಚಾಪ್ಟರ್ಲಿ ಬ್ಯೂಟಿಫುಲ್ ಲೆಸನ್ಸ್ ಏನ್ರಿ ಅದು ಇದೆ ಅಲ್ವರ. ಓಕೆ, ಇವಾಗ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಅನು ಸಿಸ್ಟರ್ ಓದ್ತೀರಾ? ಓದ್ತೀನಿ. ಮಾನವರೊಂದಿಗಿನ ನಮ್ಮ ಕರ್ತನ ಸಂಬಂಧವನ್ನು ಪ್ರಕಟಿಸುವಂತೆ ಪರಿಶುದ್ಧ ಗ್ರಂಥದಲ್ಲಿನ ಎಲ್ಲಾ ಹೇಳಿಕೆಗಳಲ್ಲಿ 2 ಜನಪ್ರಿಯವಾದ ಆದರೆ ಪರಸ್ಪರ ವಿರೋಧ ಸಾಲುಗಳು ನಮ್ಮನ್ನು ತಟ್ಟುತ್ತವೆ ಮತ್ತು ಭಿನ್ನಾಭಿಪ್ರಾಯವನ್ನು ಉಂಟು ಮಾಡುವವುಗಳಾಗಿವೆ. ಮತ್ತು 3ನೆಯ ಮತ್ತು ಸತ್ಯದ ಸಾಲು ಮಾತ್ರವೇ ವಿವಿಧ ದೇವರ ವಾಕ್ಯಗಳನ್ನು ಸಂಧಾನಪಡಿಸಲು ಮತ್ತು ಪವಿತ್ರ ಕಾರಣಕ್ಕಾಗಿ ತೃಪ್ತಿಗೊಳಿಸಲು ಶಕ್ಯವಾಗಿದೆ. 2 ಸುಳ್ಳಾದ ಆದರೆ ಬಹು ಜನಪ್ರಿಯವಾದ ವಿಚಾರಣಾ ಸರಣಿಗಳಲ್ಲಿ ಬಹು ಜನಪ್ರಿಯವಾದ ಮೊದಲನೆಯದು ನಮ್ಮ ಕರ್ತನಾದ ಯೇಸುವೆ ಸರ್ವಶಕ್ತನಾದ ದೇವರಾದ ಯೆಹೋವನು ಎಂದು ಸಾಧಿಸುತ್ತದೆ. ಆತನು ಮಾನವನ ಪರೀಕ್ಷೆಗಳ, ಶೋಧನೆಗಳ ಮತ್ತು ವಾತಾವರಣಗಳ ನಿಜವಾದ ಯಾವುದೇ ಸಂವೇದನ ಶಕ್ತಿಗಳಿಲ್ಲದೆ ಕೇವಲ ಮಾನವ ಶರೀರವನ್ನು ಧರಿಸಿಕೊಂಡನು. ಮತ್ತೊಂದು ವಿಚಾರ ಸರಣಿಯು ಸಾಧನೆ
ಆತನು ಪಾಪಮಯ ಮಾನವನು, ನಮ್ಮ ಜನಾಂಗದ ಎಲ್ಲಾ ದೋಷಗಳಲ್ಲಿ ಇತರರಂತೆ ಪಾಲುದಾರನು. ಆದರೆ ಪಾಪದ ಗತಿಯನ್ನು ತಡೆಗಟ್ಟುವಲ್ಲಿ ಅದರೊಂದಿಗೆ ಕಾದಾಡುವಲ್ಲಿ ಬಹಳ ಫಲಪ್ರದನಾದನು ಎಂಬುದು. ಈ ಎರಡೂ ವಿಚಾರ ಸರಣಿಗಳು ತಪ್ಪಾದವುಗಳು ಮತ್ತು ಸತ್ಯವು ಈ ಎರಡರ ಮಧ್ಯೆಯೇ ಇದೆ ಎಂದು ತೋರಿಸಲು ನಾವು ಪ್ರಯತ್ನಿಸುತ್ತಿದ್ದೇವೆ. ಸತ್ಯವೆಂದರೆ ದೇವರ ಸ್ವರೂಪದಲ್ಲಿದ್ದ ದೇವರ ವಾಕ್ಯವಾದ ಲೋಗೋಸ್ ಆತ್ಮ ಸ್ವರೂಪಿಯಾಗಿದ್ದವನು ಮಾಂಸ ಶರೀರಧಾರಿಯಾದನು. ಅಂದರೆ ಆತನು ನಿಜವಾದ ಮಾನವನಾದನು. ಮಾನವನಾದ ಈ ಕ್ರಿಸ್ತ ಯೇಸುವು ಪಾಪಿಗಳಿಂದ ಪ್ರತ್ಯೇಕವಾಗಿದ್ದು ಓರ್ವ ಪರಿಪೂರ್ಣನಾದ ವ್ಯಕ್ತಿಯಾಗಿದ್ದನು. ಮೊದಲನೆಯ ಮಾನವನ ಪತನವು ನಮ್ಮ ಜನಾಂಗವನ್ನು ಒಳಗೊಂಡಂತೆ ಹಾಗೆಯೇ ಆತನ ವಿಮೋಚನೆಯು ನಮ್ಮ ಜನಾಂಗವನ್ನು ಒಳಗೊಳ್ಳುತ್ತದೆ. ಅದಕ್ಕಾಗಿ ಸೂಕ್ತ ಬೆಲೆ ತೆರಲು ಪರಿಪೂರ್ಣ ಮನುಷ್ಯನು ತನ್ನನ್ನು ಸಿದ್ಧಪಡಿಸಿಕೊಳ್ಳುತ್ತಿದ್ದನು. ಥ್ಯಾಂಕ್ ಯು. ಥ್ಯಾಂಕ್ ಯು ಸಿಸ್ಟರ್. ಸೊ ನೋಡ್ರಿ, ಒಂದು ವಾಕ್ಯ ಓದೋಣ. ದಯವಿಟ್ಟು ಯಾರು ಇಬ್ರಿಯರ ಬರೆದ ಪತ್ರಿಕೆ 2:17 ಓದ್ಬೋದಾ? ಯಾರಾದ್ರ Hebrews 2:17 ಓದ್ತೀರಾ? ಕಾರಣ ಬೈಬಲ್ ಅಲ್ಲಿ ಯಾರು ಓದ್ತೀರಾ? ಆದುದರಿಂದ ಆತನು ಎಲ್ಲಾ ವಿಷಯಗಳಲ್ಲಿ ತನ್ನ ಸಹೋದರರಿಗೆ ಸಮಾನನಾಗಬಂತು. ಹೀಗೆ ಆತನು ಜನರ ಪಾಪಗಳನ್ನು ನಿವಾರಣೆ ಮಾಡುವುದಕ್ಕಾಗಿ ದೇವರ ಕಾರ್ಯಗಳಲ್ಲಿ ಕರುಣೆಯೂ ನಂಬಿಕೆಯೂ ಉಳ್ಳ ಮಹಾಯಾಜಕನಾದನು. ವೆರಿ ಗುಡ್. ನೋಡ್ರ, ಸೊ ಅದನ್ನ ಬೇಕಾದ್ರೆ ಕರುಣೆಯೂ ಉಳ್ಳಂತ ಮಹಾಯಾಜಕನಾದನು. ಈ ರೀತಿ ಎಲ್ಲಾ ವಿಷಯದಲ್ಲಿ ತನ್ನ ಸಹೋದರಗಳಾಗಿ ಮಾಡಲ್ಪಟ್ಟನು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವ. ಅದರಿಂದ ಅವರು ಏನಾದ್ರಂತೆ, ಒಂದು ಕೃಪಾಭರಿತನಾಗಿರಂತ ಏನ್ರಿ ಒಬ್ಬ ಮಹಾಯಾಜಕನಾದಂತೆ. ದೇವ್ರಿಗೂ ಮನುಷ್ಯನಿಗೂ ಏನ್ರಿ ಒಂದು ಮಾಡಂತ ಒಂದು ಮಹಾಯಾಜಕನ ಕೆಲಸ ಏನ್ರಿ ದೇವ್ರಿಗೂ ಮನುಷ್ಯನಿಗೆ ಸಂಧಾನ ಮಾಡೋಂಥದ್ದು. ದೇವ್ರು ಇರ್ತಾರೆ, ಮನುಷ್ಯ ಇರ್ತಾನೆ. ಮನುಷ್ಯನಿಗೂ ದೇವ್ರಿಗೆ ಏನಾಯ್ತು, ಪಾಪ ಮಾಡಿದ ನಂತರ ದೇವ್ರ ಮಾಡಿ ಇಂಥವ್ರಿಗೆ ಹೊರಗಡೆ ಓಡಿಸ್ಬಿಟ್ರು, ಅವ್ನಿಗೆ ಅನ್ಯೋನ್ಯತೆನೇ ಇಲ್ಲ, ಸಂಬಂಧನೇ ಇಲ್ಲ. ಆದ್ರೆ ಈ ಸಂಧಾನ ಮಾಡೋಂಥದ್ದು ಇಬ್ರು ನಡುವೆ ಒಗ್ಗಟ್ಟಿನ ತರಂಥದ್ದು ಇವ್ರನ್ನ ಅವ್ರ ಹತ್ರಕ್ಕೆ ಬಳಿಗೆ ಸೇರ್ಸಂತ ಕೆಲಸ ಯಾರ್ದಪ್ಪ ಅಂದ್ರೆ ಈ ಮಹಾಯಾಜಕನ ಕೆಲಸ. ಈ ಯಾಜಕನ ತರ ಯೇಸು ಕ್ರಿಸ್ತ ಏನಾಗಿದಂತೆ, ಇವಾಗ ಮಹಾಯಾಜಕನಾಗಿದ್ದಾನಂತೆ. ಅದಕ್ಕೆ ಯೇಸು ಕ್ರಿಸ್ತ ಯಾವ ತರಪ್ಪ ಮಹಾಯಾಜಕ ಅಂದ್ರೆ ಎಲ್ಲಾ ವಿಷಯಗಳಲ್ಲಿ ಏನ್ರಿ ತನ್ನ ಸಹೋದರಗಳಾಗಿ ಮಾಡಲ್ಪಟ್ಟನು. ಅವರ ಕರುಣೆಯುಳ್ಳಂತ ಮಹಾಯಾಜಕ ಅಂತ ಹೇಳ್ತಾರೆ. ಸರಿ, ಈ ವಾಕ್ಯ ಅರ್ಥ ಏನಪ್ಪ, ಏನು ಅಭಿಪ್ರಾಯ ಹೇಳ್ತಾರೆ ಅಂದ್ರೆ ಈ ವಾಕ್ಯಕ್ಕೆ ಏನ್ರಿ ಬ್ಯಾಬಿಲೋನ್ನಲ್ಲಿ 2 ಅರ್ಥಗಳಿದೆ, 2 ದೃಷ್ಟಿಕೋನದಲ್ಲಿ ನೋಡ್ತಾರೆ ಅಂತ ಹೇಳ್ತಾರೆ ಅಲ್ವರ. ಯಾಕಂದ್ರೆ ಈ ಫಸ್ಟ್ ಆಫ್ ಆಲ್ 2 ದೃಷ್ಟಿಕೋನ ತಪ್ಪು. ಯಾಕಂದ್ರೆ ಅವ್ರಿಗೆ ಸತ್ಯನೇ ಗೊತ್ತಿಲ್ಲ, ಎಂಥದ್ದಿಲ್ಲ. ಸೊ ಇಷ್ಟ ಬಂದಂಥ ರೀತಿಯಲ್ಲಿ ಏನ್ ಮಾಡೋದು, ವಾಕ್ಯಗಳನ್ನ ಇಂಟರ್ಪ್ರಿಟ್ ಮಾಡೋದಕ್ಕೆ ಏನಂತ ಮಾಡ್ತಾರೆ, ಅವ್ರು ಮನ್ಸು ಮಾಡ್ತಾರೆ ಅಲ್ವರ. ಸೊ ಮೊದಲನೇದು ಅವ್ರಿಗಂತ ಅಭಿಪ್ರಾಯ ಏನಪ್ಪಾ ಅಂದ್ರೆ ಈ ವಾಕ್ಯ ಅರ್ಥ ಏನು ಅಂತಂದ್ರೆ, ಯೇಸು ಕ್ರಿಸ್ತ ಏನಾಗಿದ್ರು, ಅವರೇ ಸ್ವತಃ ದೇವರಾಗಿದ್ರು, ಅವರೇ ಸರ್ವಶಕ್ತನಾಗಿರೋ ದೇವರು, ಅವರೇ ಜೆಹೋವಾ ಏನಾಗ್ಬಿಟ್ರು ಭೂಲೋಕದಲ್ಲಿ ಮಾಂಸಧಾರಿಯಾಗಿ ಮಾಂಸ ರೂಪದಲ್ಲಿ ಬಂದ್ಬಿಟ್ರು. ಆದ್ರೆ ಅವರು ಏನಿ ಸರ್ವಶಕ್ತನ ದೇವರಾಗಿರೋದ್ರಿಂದ ಅವ್ರಲ್ಲಿ ಪಾಪ ಮಾಡಕ್ಕೆ ಸಾಧ್ಯನೇ ಆಗ್ಲಿಲ್ಲ, ಸಾಧ್ಯ ಅಂತನೂ ಇರ್ಲಿಲ್ಲ. ಎಲ್ಲ ಶೋಧನೆ ಏನ್ರಿ, ಆ ಶೋಧನೆ ಅವ್ರಿಗೆ ಬರೋಕ್ಕೆ ಸಾಧ್ಯ ಇಲ್ಲ. ಅದೇ ಎಲ್ಲ ಶೋಧನೆ ಏನ್ ಮಾಡ್ದಂಗಾಯ್ತು, ಜಯಿಸ್ದಂಗೆ ಆಗೋಯ್ತು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಆ ಸುಮ್ಮನೆ ಮಾಂಸ ದಾರಿಯಾಗಿ ಧರಿಸ್ಕೊಂಡು ಏನ್ ಮಾಡಿದ್ರು, ಬಂದ್ರು ಅಲ್ವರ. ಸೊ ಅದೇನ್ರಿ ಒಂದು ಅಭಿಪ್ರಾಯ. ಅದಕ್ಕೆ ಈ ವಾಕ್ಯನ ಆ ದೃಷ್ಟಿಕೋನದಲ್ಲಿ ಹಂಗಿದ್ರೆ ಹೌದಲ್ವಾ, ಹಂಗಾರೆ ಯೇಸು ಕ್ರಿಸ್ತ ಏನ್ರಿ ಪಾಪ ರಹಿತನಾಗಿದ್ದನು ಏನ್ರಿ ಮಹಾಯಾಜಕನಾಗಿದ್ದನು, ನಮ್ಗೆ ದೇವ್ರ ಬಳಿಗೆ ಸೇರಿಸಿದ್ನು ಅಂತ ಹೇಳ್ಬೇಕಾದ್ರೆ ಯೇಸು ಕ್ರಿಸ್ತನ ಯಾವ ಕೊರತೆ ಇರಲಿಲ್ಲ. ಯಾಕಂದ್ರೆ ಅವ್ರು ಏನಾಗಿದ್ರು, ಸ್ವತಃ ದೇವರಾಗ್ಬಿಟ್ಟಿದ್ರು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವರ. ಸರಿ, ಇವಾಗ ಈ ದೃಷ್ಟಿಕೋನ ನಾವೇನ್ ಮಾಡಿದ್ರಿ, ಆಲ್ರೆಡಿ ನಾವು ಕಳೆದ 3-4 ವಾರದಲ್ಲಿ ಕ್ಲೀನಾಗಿ ನೋಡ್ಬಿಡಿದ್ರಿ. ಟ್ರಿನಿಟಿ ಕಾನ್ಸೆಪ್ಟ್ ಇಲ್ವೇ ಇಲ್ಲ ಬೈಬಲ್ನಲ್ಲಿ ಅಂತಂದ್ಬಿಟ್ಟು ಅಲ್ವರ. ಅಂದ್ರೆ ಸರ್ವಶಕ್ತನಾಗಿರೋ ದೇವರೇ ಬೇರೆ, ಆತನ ಏಕೈಕ ಕುಮಾರನೇ ಬೇರೆ ಅಂತ ನಾವೇನ್ ಮಾಡಿದ್ರಿ, ಪ್ರತ್ಯೇಕ ನೋಡಿದ್ರಿ. ಸರಿ, 2ನೇ ಅಭಿಪ್ರಾಯ ಏನಪ್ಪಾ ಅಂತ ಹೇಳ್ತಾರೆ ಅಂದ್ರೆ, ಇಲ್ಲ ಯೇಸು ಕ್ರಿಸ್ತ ಮಾಂಸದಲ್ಲಿ ಬಂದ್ರು. ಯಾವ ತರ ಮಾಂಸದಲ್ಲಿ ಬಂದು ಅಂತಂದ್ರೆ ಅದೇನ್ರಿ ಒಂದು ಪಾಪದ ಒಂದು ಶರೀರದಲ್ಲಿ ಏನ್ ಮಾಡಿದ್ದವರು ಅವರು ಬಂದಿದ್ದು. ನಮ್ಮ ಥರನೇ ಅವ್ರಿಗೆಲ್ಲ ಥರ ಏನಾಗಿತ್ತು, ಎಲ್ಲ ಕೊರತೆಗಳು, ಎಲ್ಲ ಬಲಹೀನತೆಗಳು ಏನಾಗಿತ್ತು, ಅದನ್ನೆಲ್ಲ ಇತ್ತು. ಯೇಸು ಕ್ರಿಸ್ತ ಏನು ಮಾಡಿದ್ರು, ಇದನ್ನೆಲ್ಲ ಹೋರಾಡಿ ಜಯಿಸಿದ್ರು ಅಂತ ಏನು ಮಾಡ್ತಾರೆ ಹೇಳ್ತಾರೆ ಅಲ್ವರ. ಸರಿ, ಇದು ಕರೆಕ್ಟಾ? ಯೇಸು ಕ್ರಿಸ್ತ ನಮ್ಮ ಥರನೇ ಎಲ್ಲ ಬಲಹೀನತೆ ಉಳ್ಳವನಾಗಿದ್ರು, ಅವನ್ನೆಲ್ಲಾನು ಜಯಿಸಿದ್ರು ಅಂತಂದ್ರೆ ನಮ್ಗೆ ಈಡು ಬಲಿ ಕೊಡೋಕೆ ಹೆಂಗೆ ಸಾಧ್ಯವಾಯ್ತು ಹಂಗಾರೆ?
ಅಲ್ವರ. ಸೊ ಪಾಪದಲ್ಲಿ ಬಿದ್ದಿರೋಂಥ ಮನುಷ್ಯಂಗಿರೋಂಥ ಬಲಹೀನತೆಗಳು ಕ್ರಿಸ್ತನಲ್ಲಿ ಇತ್ತು ಅಂತಂದ್ರೆ ಅವ್ರು ಏನಾದ್ರು ಒಂದು ಪಾಪಿಗೆ ಸಮಾನಾದ್ರು. ಪಾಪಿಗೆ ಸಮಾನಾಗಿರೋಂಥ ವ್ಯಕ್ತಿ ಈಡು ಬಲಿ ಕೊಡೋಕೆ ಹೆಂಗೆ ಸಾಧ್ಯ? ಅಲ್ವರ. ಅದರಿಂದ ಇವೆರಡೂ ಪಾಯಿಂಟ್ಗಳು ಇನ್ವ್ಯಾಲಿಡ್. ಇವೆರಡೂ ಒಂದು ಪಾಯಿಂಟ್ಗಳನ್ನ ಸತ್ಯವೇದ ದೃಷ್ಟಿಯಲ್ಲಿ ನೋಡೋದಂದ್ರೆ ನಾವನ್ನ ಸರಿ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡೋಕ್ಕೆ ಸಾಧ್ಯನೇ ಏನ್ರಿ ಇಲ್ಲ. ಅಲ್ವರ. ಸರಿ, ಹಂಗಾರೆ ಏನಪ್ಪ ಅರ್ಥ? ಏನು ಸರಿಯಾದ ಅರ್ಥ ಅಂತಂದ್ರೆ ಮೊದಲನೇದು ನಾವೇನಪ್ಪ ತಿಳ್ಕೊಬೇಕಂದ್ರೆ ಏನ್ರಿ, ನಮ್ಮ ಕರ್ತನಾಗಿರೋಂಥ ಯೇಸು ಕ್ರಿಸ್ತನು ಏನ್ರಿ ದೇವರ ಏಕೈಕ ಕುಮಾರನಾಗಿದ್ದನು. ಅದರ ದೇವರ ಸ್ವರೂಪದಲ್ಲಿ ಇದ್ದನು. ದೇವರಾಗಿರ್ಲಿಲ್ಲ, ದೇವರ ಸ್ವರೂಪದಲ್ಲಿ ಏನಾಗಿದ್ರು ಇದ್ರು ಅಂದ್ರೆ ಏನ್ರಿ, ಆ ದೇವರ ಸ್ವರೂಪದಲ್ಲಿ ಮನುಷ್ಯನ ಕೂಡ ಸೃಷ್ಟಿ ಮಾಡಿದಾಗ ನಾವು ದೇವರಾಗ್ಬಿಟ್ಟ. ಆ ದೇವರಲ್ಲಿರೋಂಥ ಎಲ್ಲ ಗುಣಲಕ್ಷಣಗಳನ್ನ ಯಾರು ಇಟ್ಟಿದ್ರು ಅಂತ ಅರ್ಥ? ಆ ಮನುಷ್ಯನ ಇಟ್ಟಿದ್ರು ಅಂತ ಅರ್ಥ. ಅದೇ ಥರ ದೇವರ ಸ್ವರೂಪದಲ್ಲಿರೋಂಥ ಕ್ರಿಸ್ತನಲ್ಲೂ ಕೂಡ ಏನ್ರಿ, ಅದು ತಂದೆಯ ಪ್ರತಿಬಿಂಬ ಏನಾಗಿತ್ತು ಅವನಲ್ಲಿ ಕಾಣಿಸ್ತೈತೆ. ಅಂದ್ರೆ ದೇವರಂತ ಎಲ್ಲ ಮುಖ್ಯವಾದ ಗುಣಲಕ್ಷಣಗಳು ಏನಿತ್ತು ಅವರಲ್ಲಿ ಇತ್ತು. ಯಾರ ಅವರು ಭೂಲೋಕಕ್ಕೆ ಬರ್ಬೇಕಾದ್ರೆ ಮನುಷ್ಯನಾಗಿ ಏನಾಗಿದ್ದವರು ಅವ್ರು ಬಂದಿದ್ದು ಬೈಬಲ್ ಹೇಳ್ತಾರಲ್ಲ ಅಲ್ದರ. ಹೇಳ್ತಾರೆ ರ್ಯಾನ್ಸಮ್ ಬಗ್ಗೆ ಹೇಳ್ಬೇಕಾರೆ ಅಂತಾರೆ, ಆ ಮನುಷ್ಯನಾಗಿರೋಂಥ ಕ್ರಿಸ್ತ ಯೇಸುವೆ ದೇವ್ರಿಗೆ ಏನ್ ಮಾಡಿದ್ರು, ನಮಗೆ ಒಂದು ತನ್ನನ್ನು ತಾನೇ ಏನ್ ಮಾಡುತ್ತೆ ಒಂದು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಅರ್ಪಿಸಿದ್ರು, ವಿಮೋಚನಾ ಕ್ರಯಧನವಾಗಿ ಏನ್ ಮಾಡಿದ್ರು ಅರ್ಪಿಸಿದ್ರು ಅಂತ ನೋಡ್ತೀರಿ ಅಲ್ವರ. ಸೊ ಅದರಿಂದ ಯೇಸು ಕ್ರಿಸ್ತು ಇದರಿಂದಾನೇ ಅಂತಾರೆ ಮೊದಲನೇ ಆದಾಮ್ಗೆ ಏನ್ ಕೊಡಕ್ಕಾಯ್ತು? ಅವ್ರಿಗೆ ರ್ಯಾನ್ಸಮ್ ಕೊಡಕ್ಕಾಯ್ತು. ನಾವು ರ್ಯಾನ್ಸಮ್ ಪಾಠ ಕೇಳಿದಾರಲ್ಲ. ಯೇಸು ಕ್ರಿಸ್ತು ಮನುಷ್ಯನ ಒಂದು ಹಾಗೆ ಬರೋದಕ್ಕೆ ಸಾಧ್ಯತೆ ಆಗಿರೋದ್ನೇ ಅವ್ರು ಕರೆಕ್ಟಾಗಿ ಆಯ್ತು ಆಡಮ್ಗೆ ರ್ಯಾನ್ಸಮ್ ಕೊಡೋಕ್ಕಾಯ್ತು. ಇಲ್ಲ ಅಂದ್ರೆ ರ್ಯಾನ್ಸಮ್ ಕೊಡೋಕ್ಕಾಗ್ತಾ ಇರಲಿಲ್ಲ ಅಲ್ವರ. ಏನ್ರಿ, ಮಾಂಸದ ರೂಪದಲ್ಲಿ ಬಂದು ದೊರಸ್ಕೊಂಡ್ಬಂದ್ಬಿಟ್ರು, ಅದು ಮಾತ್ರ ಕಾಣಿಸ್ಕೊಂಡ್ರು. ಇದೆಲ್ಲ ಕಾನ್ಸೆಪ್ಟ್ ಇಲ್ಲ ರೀ. ಅದರ ಕ್ರೈಸ್ಟಿಗೆ ಅಂದರೆ ಒಂದು ಎಲ್ಲಾರ ಥರ ಮನುಷ್ಯಗಳ ಥರ ಜನ್ಮ ತಗೊಂಡು ಏನು ಮಾಡಿದ್ರು, ಮಾಂಸದಲ್ಲಿ ಬಂದಿದ್ದು ಅದರ. ಈ ಪಾಯಿಂಟ್ ಫಸ್ಟ್ ಕ್ಯಾಪ್ಟನ್ ಹಾಕ್ಕೋಬೇಕು. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ ಬ್ರದರ್ಸ್ ಸಿಸ್ಟರ್ಸ್? ಯಾರತ್ತಿದೆ ಬುಕ್ಕು? ಸಹೋದರ ಸಹೋದರಗಳೇ, ಎಲ್ಲಿ ನಮ್ಮ ಶ್ವೇತಾ ಸಿಸ್ಟರ್? ಎಲ್ಲಿ ಮೋಹನ್ ರಾಜ್ ಬ್ರದರ್ ಏನಿದ್ದೀರಾ? ಬ್ರದರ್ ಇದ್ದೀನಿ ಬ್ರದರ್. ಎಲ್ಲಿ ಶ್ವೇತಾ ಸಿಸ್ಟರ್? ಯಾಕೆ ಜಾಯ್ನ್ ಆಗಲ್ವಾ? ಮನೇಲಿದ್ರ ಬ್ರದರ್, ನಾನು ಈ ಕಡೆ ಸ್ವಲ್ಪ ಹೊರಗಡೆ ಬಂದಿದೆ ಬ್ರದರ್, ಗಾಡಿ ಹೇಳ್ರಿ, ಸ್ವಲ್ಪ ಫೋನ್ ಮಾಡಿ ಜಾಯ್ನ್ ಆಗೋದಕ್ಕೆ. ಬುಕ್ ಇದೆಲ್ಲ ಓದ್ಬೋದಲ್ಲ ಸಿಸ್ಟರ್? ಹೇಳ್ತೀನಿ ಬ್ರದರ್. ಓಕೆ. ಆಮೇಲೆ ಅಮೃತ ಸಿಸ್ಟರ್ ಏನಿದ್ದೀರಾ? ಅಮೃತ ಸಿಸ್ಟರ್ ಏನಿಲ್ವಾ? ಸರಿ, ಓಕೆ. ಪ್ರಭಾ ಆಂಟಿ ಬುಕ್ ಇದೆಯಾ ಆಂಟಿ? ಓದ್ಬೋದಾ? ಇದೆ ಬ್ರದರ್. ಓಕೆ, ಪೇಜ್ ನಂಬರು ಹೇಳ ಆಂಟಿ, ಯಾವ್ದಂತ? 61. ಓಕೆ, ಓದ್ಲಾ ಬ್ರದರ್? ಓದ್ರಿ ಆಂಟಿ. ಈ ಸಂಬಂಧದಲ್ಲಿ ದೇವರ ವಾಕ್ಯಾನುಸಾರವಾಗಿರುವ ಸರಿಯಾದ ದೃಷ್ಟಿಕೋನವನ್ನು ಬಯಸುವುದು ಸಮಂಜಸವಾಗಿದೆ. ಆದುದರಿಂದ ನಾವು ನಮ್ಮ ಕರ್ತನು ಕುಂದುಕೊರತೆಯುಳ್ಳವನು, ಪತನಗೊಂಡ ಜನಾಂಗದವರಂತೆ ಮೋಹಕ್ಕೆ ಬಲಿಯಾದವನು ಎಂದು ತೋರಿಸುವಂತೆ ವಿರೂಪಗೊಳಿಸಿರುವ ಅಥವಾ ತಪ್ಪಾಗಿ ಉಪಯೋಗಿಸಿರುವ ವಿವಿಧ ಗ್ರಂಥ ವಾಕ್ಯಗಳನ್ನು ಪರೀಕ್ಷಿಸಲಿದ್ದೇವೆ. ಆತನು ಇಂಥ ಪರಿಸ್ಥಿತಿಯಲ್ಲಿದ್ದರೆ ನಮಗೆ ಅಸಾಧ್ಯವಾಗಿರುವಂತೆ ಆತನಿಗೂ ದೇವರ ನಿಯಮಗಳನ್ನು ಅವುಗಳ ಎಲ್ಲ ಲಕ್ಷಣಗಳನ್ನು ಸಮರ್ಪಕವಾದ ರೀತಿಯಲ್ಲಿ ಕಾಪಾಡಲು ಸಾಧ್ಯವಾಗುತ್ತಿದ್ದಿಲ್ಲ ಎಂಬುದನ್ನು ನಾವು ಎತ್ತಿ ಹಿಡಿಯುತ್ತೇವೆ. ದೇವರ ನಿಯಮಗಳು ಓರ್ವ ಸಮರ್ಪಕನಾದ ಮನುಷ್ಯನ ಸಾಮರ್ಥ್ಯವನ್ನು ಅಳೆಯುವುದಾಗಿದೆ. ಅಪರಿಪೂರ್ಣ ಮನುಷ್ಯನ ಅಳತೆಗೆ ಸಮರ್ಥತೆಗೆ ಮೀರಿದ್ದಾಗಿದೆ. ನಮ್ಮ ಕರ್ತನಲ್ಲಿ ಪಾಪವಿದ್ದಿಲ್ಲ. ಆತನು ತಂದೆ ದೇವರಿಗೆ ಸಂಪ್ರೀತನಾಗಿದ್ದನು ಮತ್ತು ಆದಾಮನ ಪಾಪದ ಈಡು ಬೆಲೆಯಾಗಿ ಪ್ರಾಯಶ್ಚಿತ್ತ ಬಲಿಯಾದ ಅಂಗೀಕಾರನಾಗಿದ್ದನು ಎಂಬ ಸತ್ಯವು ಪರೋಕ್ಷವಾಗಿ ಆತನ ಸಮರ್ಪಕತೆಯನ್ನು ರುಜುವಾತುಪಡಿಸುತ್ತದೆ. ದೇವರ ವಾಕ್ಯಗಳು ಸಹ ಎಲ್ಲಾ ಕಡೆಗಳಲ್ಲಿಯೂ ಇದನ್ನೇ ಬೋಧಿಸುತ್ತೇವೆಂಬುದನ್ನು ನಾವು ಎತ್ತಿ ಹಿಡಿಯುತ್ತೇವೆ. ಓಕೆ, ಥ್ಯಾಂಕ್ ಯು ಆಂಟಿ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಇವಾಗ ನಾವು ಅಲ್ಲಿ ಎರಡು ತಪ್ಪಾದ ಒಂದು ದೃಷ್ಟಿಕೋನಗಳು ನೋಡೋಲ್ಲ. ಆ ಎರಡು ತಪ್ಪಾದ ದೃಷ್ಟಿಕೋನದಲ್ಲಿ ಒಂದೇನು ನೋಡಿದ್ರಿ, ಯೇಸು ಕ್ರಿಸ್ತು ಪಾಪಿ ಆಗಿದ್ರು ಅಂತ ಹೇಳ್ತಾರಲ್ಲ. ಅಂದ್ರೆ ಏನು, ಪಾಪದ ಒಂದು ದೇಹದಲ್ಲಿ ಬಂದರು, ಅವ್ರಿಗೆಲ್ಲ ಶೋಧನೆಗಳು ಇತ್ತು. ಆದರೆ ಏನು ಮಾಡಲಿಲ್ಲ, ಪಾಪ ಮಾತ್ರ ಮಾಡಲಿಲ್ಲ. ಯೇಸು ಕ್ರಿಸ್ತು ತುಂಬ ಹೋರಾಡಿದ್ರು, ಫೈಟ್ ಮಾಡಿದ್ರು ಅಂತೆಲ್ಲ ಏನು ಮಾಡ್ತಾರೆ. ಯೇಸು ಕ್ರಿಸ್ತಂಗೆ ಎಲ್ಲ ಥರ ಟೆಂಪ್ಟೇಷನ್ಸ್ ಇತ್ತು. ಅದರ ಇದಕ್ಕೆ ಒಂದು ಫಿಲಮೇ ಮಾಡ್ಬಿಟ್ಟಾರೆ.
ಅದರ ಏನಪ್ಪ ಅದು ಯಾವುದೋ ಒಂದು ಫಿಲಮ್ ಅದರ ಜೀಸಸ್ ಕ್ರೈಸ್ಟ್ ಬಗ್ಗೆನೆ. ಅಲ್ಲ ಜೀಸಸ್ ಕ್ರೈಸ್ಟು ಏನ್ರಿ ಒಬ್ಬ ಆ, ಬೇರೆ ಥರ ಒಂದು ದೃಷ್ಟಿಕೋನದಲ್ಲಿ ನೋಡಿಸಿ ಅವರೇ ಒಬ್ರು ಬೇರೆಯವ್ರ ಥರ ಏನ್ರಿ ಮನುಷ್ಯನಾಗಿ ನೋಡಿಸಿ ಅದರ ಅವ್ರಿಗೆ ಅಫೆಕ್ಷನ್ಸ್ ಇರೋ ಥರ ಅದರ ಬೇರೆ ಏನ್ರಿ ಮಾಡ್ತೀನಿ. ಫ್ಯಾಮಿಲಿ ಅಫೆಕ್ಷನ್ಸ್ ಇರೋ ಥರ ಎಲ್ಲ ಒಂದು ಸೃಷ್ಟಿ ಮಾಡಿ ಅದನ್ನ ಏನ್ರಿ ತಪ್ಪಾದ ರೀತಿಯಲ್ಲಿ ನೋಡ್ಸಿದ್ರು. ಆ ಥರ ಸತ್ಯವೇದ ಏನು ಮಾಡಲ್ಲ, ಹೇಳಲ್ಲ. ಯಾಕಪ್ಪ ಅಂತಂದ್ರೆ ಹಾ ಅದೇ ಯಾಕೆ ಅಂತಂದ್ರೆ ಯಾಕದನ್ನ ಸತ್ಯವೇದ ಒಪ್ಕೊಳಲ್ಲ ಅಂತಂದ್ರೆ ನೋಡಿ, ಯೇಸು ಕ್ರಿಸ್ತು ಪರಿಪೂರ್ಣವಾಗಿರೋದಕ್ಕೆ ಇನ್ನೊಂದು ಕಾರಣ ಕೂಡ ಇತ್ತು. ಒಂದು ರ್ಯಾನ್ಸಮ್, ಎರಡನೇದು ಏನಪ್ಪ ಅಂದ್ರೆ ದೇವರು ನ್ಯಾಯ ಪ್ರಮಾಣ ಅಂತ ಏನ್ ಮಾಡಿದ್ರು ಅಲ್ಲಿ ಅಲ್ಲಿ ಕೊಟ್ಟಿದ್ರು. ನ್ಯಾಯ ಪ್ರಮಾಣ ಏನು? ಅದರ ಲಾನ ಕೀಪ್ ಅಪ್ ಮಾಡಿದ್ರೆ ಒಬ್ಬ ಮನುಷ್ಯ ಯಾವತ್ತೂ ಸಾಯ್ತಾನೆ ಇರಲ್ಲ, ಅವನಿಗೆ ನಿತ್ಯ ಜೀವ ಏನಾಗೋದು ಅವನಿಗೆ ಲಭಿಸೋದು. ಈ ನ್ಯಾಯ ಪ್ರಮಾಣದ ಉದ್ದೇಶ ಮತ್ತೆ ಎಷ್ಟು ಪವರ್ ಇತ್ತು ಅಂತಂದ್ರೆ ಅದು ಮನುಷ್ಯನಿಗೆ ಸಾಯದೆ ರೀತಿಯಲ್ಲಿ ನಿತ್ಯ ಜೀವ ಕೊಡೋದಕ್ಕೆ ಏನಿತ್ತು ಸಂಪೂರ್ಣವಂತ ಶಕ್ತಿ ಇತ್ತು. ಮತ್ತೆ ಹಾಗಾದ್ರೆ ಈ ನ್ಯಾಯ ಪ್ರಮಾಣ ಕೀಪ್ ಅಪ್ ಮಾಡಕ್ಕೆ ಯಾರ ಕೈಲಿ ಸಾಧ್ಯವಾಯ್ತು ಅಂತಂದ್ರೆ ಆಲ್ರೆಡಿ ಯಾರು ಪಾಪ ಮಾಡ್ತಾ ಇದ್ದಾರೋ ಆ ವ್ಯಕ್ತಿಗಳಲ್ಲಿ ಒಬ್ರು ನ್ಯಾಯ ಪ್ರಮಾಣ ಕೀಪ್ ಅಪ್ ಮಾಡಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಯಾಕಪ್ಪ ಆಗ್ತಾ ಇರಲಿಲ್ಲ ಅಂತಂದ್ರೆ ಇವಾಗ ಅಪೊಸ್ತಲ ಪೌಲ ರೋಮಾಪುರದಲ್ಲಿ ಹೇಳ್ತಾರನ್ನ ಅದ್ರ ಹೇಳ್ಬೇಕಾದ್ರೆ ಹೇಳ್ತಾರೆ ಏನ್ರಿ ನನಗೆ ಕಳ್ತನ ಅಂತಂದ್ಬಿಟ್ಟು ಯಾವಾಗಪ್ಪ ಗೊತ್ತಾಯ್ತು ಅಂದ್ರೆ ನ್ಯಾಯ ಪ್ರಮಾಣ ಬಂದ್ಮೇಲೆ ಕಳ್ತನ ತಪ್ಪು ಅಂತ ಗೊತ್ತಾಗಿದ್ದು ಅಂತ ಹೇಳ್ತಾರೆ. ಸೊ ನ್ಯಾಯ ಪ್ರಮಾಣ ಇಲ್ದಿರ್ಬೇಕಾರೆ ಕಳ್ತನ ಅಂದ್ಬಿಟ್ಟು ತಪ್ಪು ಅಂತ ನಂಗೆ ಏನಂತಾರೆ ಹೇಳೋ ಯಾರು ಇರ್ಲಿಲ್ಲ, ದೇವರು ಕೂಡ ನಮ್ಗೆ ಹೇಳಲಿಲ್ಲ. ಅದು ಯಾವಾಗ ಹೇಳಕ್ ಶುರು ಆದ್ರು ಆವಾಗ ಅದು ತಪ್ಪು ಅಂತ ನನಗೆ ಗೊತ್ತಾದಾಗ ಏನಾಯ್ತು ಅಂದ್ರೆ ನನ್ನಲ್ಲಿರೋಂಥ ಒಂದು ಒಳ್ಳೆ ಕೆಲಸ ಅಂತ ನಾನು ಭಾವಿಸ್ಕೊಂಡಿದ್ದು ನನಗೇನಾಯ್ತು ಪಾಪ ಥರ ಕಾಣಿಸೋದಕ್ಕೆ ಶುರು ಆಯ್ತು. ಅವಾಗ ಪಾಪ ಹೆಚ್ಚಾಯ್ತು ಅಂತ ಏನು ಮಾಡ್ತಾರೆ ಅಪೊಸ್ತಲ ಪೌಲ್ ಹೇಳ್ತಾರೆ. ಅದರ ಅದರಿಂದ ನೋಡ್ಬೇಕಾದ್ರೆ ಯಾವುದೇ ಒಂದು ಪಾಪದ ಬಿದ್ದಿರೋಂಥ ಮನುಷ್ಯ ಪರ್ಫೆಕ್ಟ್ ಆಗಿರಲ್ಲ, ಅವನ ಕೀಪ್ ಅಪ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದನ್ನ ಪರ್ಫೆಕ್ಟ್ ಆಗಿ ಒಬ್ಬೇ ಒಬ್ಬ ಮನುಷ್ಯ ಕೀಪ್ ಅಪ್ ಮಾಡೋಕೆ ಆಗ್ತದೆ ಅಂದ್ರೆ ಒಂದು ಪರ್ಫೆಕ್ಟ್ ಮ್ಯಾನ್. ಅದಕ್ಕೆ ಲಾ ವಾಸ್ ಮೇಡ್ ಫಾರ್ ಅ ಪರ್ಫೆಕ್ಟ್ ಮ್ಯಾನ್. ಅದರ ಅಂದ್ರೆ ಯೇಸು ಕ್ರಿಸ್ತು ಆ ಪರ್ಫೆಕ್ಟ್ ಲಾನ ಕೀಪ್ ಅಪ್ ಮಾಡೋರು ಅಂದ್ರೆ ಅದೇ ಏನಪ್ಪ ಸಾಕ್ಷಿ ಅಂತಂದ್ರೆ ಅವರು ಪರಿಪೂರ್ಣವಾಗಿರೋ ಮನುಷ್ಯನಾಗಿ ಏನಾಗಿದ್ರು ಅವ್ರಲ್ಲಿ ಯಾವುದೇ ರೀತಿ ಪಾಪಗಳೇನಾಗಿರ್ಲಿಲ್ಲ ಇರ್ಲಿಲ್ಲ ಅಂತ. ನೋಡಿ ವಾಕ್ಯ ಓದನ ಗಲಾತ್ಯರು 4:4 ಓದ್ರಿ ದಯವಿಟ್ಟು ಯಾರಾದ್ರು. ಗಲಾತ್ಯರು 4:4. ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟನು. ಧರ್ಮಶಾಸ್ತ್ರಧೀನರಾದವರನ್ನು ವಿಮೋಚಿಸಬೇಕೆಂತಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ಧರ್ಮಶಾಸ್ತ್ರಧೀನನಾಗಿಯೂ ಬಂದನು. ವೆರಿ ಗುಡ್. ನೋಡ್ರ, ಸ್ತ್ರೀಯಲ್ಲಿ ಹುಟ್ಟಿದವನಾಗಿ ಧರ್ಮಶಾಸ್ತ್ರಕ್ಕೆ ಅಧೀನರಾಗಿ ಏನ್ ಮಾಡಂತೆ ಬಂದರು. ನೋಡ್ರೆ, ಕಾಲವು ಪರಿಪೂರ್ಣವಾದಾಗ ಸ್ತ್ರೀಯಲ್ಲಿ ಹುಟ್ಟಬೇಕಂತ ಯೇಸು ಕ್ರಿಸ್ತು ನೋಡ್ರ ರ್ಯಾನ್ಸಮ್ ಕೊಡ್ಬೇಕಂದ್ರೆ ಏನ್ರಿ ಹಂಗೆ ಸುಮ್ಮನೆ ಕೊಟ್ಬೇಕೈತದ? ದೇವರೇ ಅವತಾರ ತಗೊಂಡು ದೇವರೇ ಬಂದ್ಬಿಡೋದಿಕ್ಕೆ ಸ್ತ್ರೀಯಲ್ಲಿ ಜನ್ಮಿಸ್ಬೇಕು ಅಲ್ವರ. ಆಮೇಲೆ ಏನ್ರಿ ನ್ಯಾಯ ಪ್ರಮಾಣಕ್ಕೆ ಅಧೀನರಾಗಿರ್ಬೇಕು, ನ್ಯಾಯ ಪ್ರಮಾಣಕ್ಕೆ ಎರಡು ಏನಾಗಬೇಕು ಹುಟ್ಟಬೇಕು. ಎರಡು ಕಂಡೀಷನ್ನ ಕ್ರೈಸ್ಟ್ ಫುಲ್ಫಿಲ್ ಮಾಡ್ಬೇಕಾಯ್ತು. ಇದು ಯಾರ ಕೈಲಿ ಫುಲ್ಫಿಲ್ ಮಾಡೋಕ್ಕಾಗಲ್ಲ. ಅದಕ್ಕೆ ಯೇಸು ಕ್ರಿಸ್ತು ಭೂಲೋಕಕ್ಕೆ ಬರ್ಬೇಕಾರೆ ಏನ್ರಿ ಈ ವಾಸ್ ಅಂಡರ್ ದ ಲಾ. ಅದಕ್ಕೆ ಯೇಸು ಕ್ರಿಸ್ತು ಇಸ್ರೇಲಲ್ಲಿ ಜನ್ಮ ತಗೊಂಡಿದ್ದು. ರ್ಯಾನ್ಸಮ್ ಕೊಡಬೇಕು ಅಂತ ಅಂದ್ಬಿಟ್ಟು ಯೇಸು ಕ್ರಿಸ್ತು ಎಲ್ಲರೂ ಅಂದ್ಕೊಂಡು ದೂರ ಕಾಡಲ್ಲಿ ಯಾರು ಮನುಷ್ಯ ಇಲ್ದಿರೋಂಥ ಜಾಗದಲ್ಲಿ ಒಂದು ಜನ್ಮ ತಗೊಂಡು ಹಂಗೇ ಸುಮಾರು ವರ್ಷ ಇದ್ಬಿಟ್ಟು ಹಂಗೆ ಕೊನೆಗೆ ಉಸಿರು ಉಫ್ ಅಂತ ಬಿಟ್ಬಿಟ್ಟು ಹಂಗೆ ಸತ್ತೋಗಿದ್ರೆ ರ್ಯಾನ್ಸಮ್ ಆಗಿರೋದಲ್ವಾ. ಅಂದರೆ ಅದು ರ್ಯಾನ್ಸಮ್ ಆಗಿರೋದು ಆದರೆ ಯೇಸು ಕ್ರಿಸ್ತು ನಮಗೆ ರಕ್ಷಕನಾಗ್ತಾ ಇರಲ್ಲ. ಅಂದರೆ ಸರಿ ರಕ್ಷಕನಾಗ್ತಾ ಇದ್ರು, ವಿಮೋಚಕನಾಗ್ತಾ ಇರಲ್ಲ ಅಲ್ವರ. ಸೊ ರ್ಯಾನ್ಸಮ್ ಅಂಡ್ ರಿಡಮ್ಷನ್ ಅಂತ ಹೇಳ್ತಾರೆ ಅದರ. ಯೇಸು ಕ್ರಿಸ್ತು ರ್ಯಾನ್ಸಮ್ ಕೊಟ್ಬಿಟ್ಟಿರೋರು, ಆದರೆ ನಮ್ಮನ್ನ ರಿಡೀಮ್ ಮಾಡೋಕ್ಕೆ ಯೇಸು ಕ್ರಿಸ್ತನ ಕೈಲಿ ಆಗ್ತಾ ಇರಲ್ಲ ಅಲ್ವರ. ಅದೇ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತು ಏನು ಮಾಡಬೇಕು, ಮನುಷ್ಯನ ಪರ್ಚೇಸ್ ಮಾಡೋದಂತ ಮಾತ್ರ ಅಲ್ಲ ರೀ. ಮನುಷ್ಯ ಏನೆಲ್ಲ ಪಾಪದನ್ನ ಕಳ್ಕೊಂಡು ಇದನ್ನೆಲ್ಲವನ್ನು ಸಂಪಾದನೆ ಮಾಡೋಂಥ ಫುಲ್ ಜವಾಬ್ದಾರಿ ಯಾರಿಗಪ್ಪ ಆಯ್ತು ಅಂದರೆ ಕ್ರಿಸ್ತನ್ಗಿತ್ತು ಅಂತ ಹೇಳ್ತಾರೆ. ಅದಕ್ಕೆ ನೋಡಿ ಯೆಶಾಯ 53:10 ಮತ್ತು 12 ಓದಿ ಯಾರಾದ್ರು. ಐಸಾಯ 53, 10 and 12 ನೋಡಿ. ಅವನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು. ಆತನು ಅವನನ್ನು ವ್ಯಾಧಿಯಿಂದ ಬಾಧಿಸಿ ಹೀಗೆಂದುಕೊಂಡನು, ಇವನು ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವನು, ಚಿರಂಜೀವಿಯಾಗುವನು. ನೋಡ್ರ ನನ್ನ ಸಂಕಲ್ಪವು ಇವನ ಕೈಯಿಂದ ನೆರವೇರುವುದು. ನೋಡ್ರ ಅವನ ಸಂಕಲ್ಪವು ಇವರ ಕೈಯಿಂದ ನೆರವೇರ್ತಾರಂತೆ. ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಅರ್ಪಿಸಿದ ಮೇಲೆ ಅಲ್ವರ. ಹಳೆ ಕಾಲದ ಯಜ್ಞಗಳ ನೈವೇದ್ಯಗಳು ಕೊಡೋರಲ್ಲ, ಎಂಥ ಯಜ್ಞಗಳು ಕೊಡೋರು?
ಎಲ್ಲ ದೋಪ ಸಾರಿ ಏನು ಲೋಪದೋಷಗಳಿರೋಂಥ ಯಜ್ಞಗಳನ್ನ ಕೊಡೋರಾ? ಇಲ್ಲ ರೀ, ಹೆಂಗಿರ್ಬೇಕಾಯ್ತೈತೆ ಅದು? ಅದು ಪರ್ಫೆಕ್ಟ್ ಆಗಿರ್ಬೇಕಾಯ್ತು ಅಲ್ವರ. ಅದ್ರಲ್ಲಿ ಯಾವುದೇ ರೀತಿ ಕುಂದು ಕೊರತೆ ಇರಬಾರ್ದು, ಲೋಪದೋಷಗಳಿರ್ಬಾರ್ದು, ಯಾವುದೇ ರೀತಿ ಕಾಯಿಲೆ ಇರಬಾರ್ದು, ಮೊದಲನೇ ವರ್ಷದ ಗಂಡಾಗಿರಬೇಕು ಅಲ್ವರ. ಇತ್ತಲ್ಲ ರೂಲ್ಸು. ಇದೇ ಥರ ಹಂಗಾರೆ ಕ್ರೈಸ್ಟು ಒಂದು ಯಜ್ಞವಾಗಿ ತನ್ನನ್ನು ತಾನೇ ಅರ್ಪಿಸ್ತಾರೆ ಅಂತಂದ್ರೆ ಅವ್ರು ಹೆಂಗಿದಿರ್ಬೇಕು? ಪರ್ಫೆಕ್ಟಾಗಿ ಇದಿರಬೇಕು. ಹಂಗಂದ್ರೆ ಪರ್ಫೆಕ್ಷನ್ ಇಲ್ದಿರಕ್ಕೆ ಸಾಧ್ಯನೇ ಇಲ್ಲ. ಅದರಿಂದನೇ ದೇವ್ರು ಏನು ಮಾಡುತ್ತೆ, ಆತನ ಒಂದು ಚಿತ್ತ ಇವ್ರ ಕೈಲಿ ನೆರವೇರಿಸ್ತದಂತೆ ಅಲ್ವರ. ಆಮೇಲೆ 12ನೇ ವಾಕ್ಯ, ಏಷ್ಯಾ 53:12. ಇವನು ಇಂಥವನಾಗಿರೋದ್ರಿಂದ ನಾನು ಇವನಿಗೆ ದೊಡ್ಡವರ ಸಂಗಡ ಪಾಲು ಕೊಡುವೆನು. ಇವನು ಬಲಿಷ್ಠರೊಡನೆ ಸೊರೆಯನ್ನು ಹಂಚಿಕೊಳ್ಳುವನು. ತನ್ನ ಪ್ರಾಣವನ್ನು ಧಾರೆ ಎರೆದು ಮರಣ ಹೊಂದಿ ದ್ರೋಹಿಗಳೊಂದಿಗೆ ತನ್ನನ್ನು ಎಣಿಸಿಕೊಂಡು ಬಹುಜನ ದ್ರೋಹಿಗಳ ಪಾಪವನ್ನು ಹೊರತು ಅವರಿಗಾಗಿ ವಿಜ್ಞಾಪನೆ ಮಾಡಿದನಲ್ಲ. ನೋಡ್ರ, ತನ್ನ ಪ್ರಾಣವನ್ನು ದಾರೆ ಎರೆದು ಅಲ್ವರ. ಅಂದ್ರೆ ದ್ರೋಹಿಗಳೊಂದಿಗೆ ಎಣಿಸ್ಕೊಂಡ್ರು. ಅವನು ಇಂಥವನಾಗಿರೋದ್ರಿಂದ, ಎಂಥವನು? ದೇವ ಚಿತ್ತನ ದೇವ ಸಂಕಲ್ಪನ ನೆರವೇರಿಸವನು ಆಗಿರೋದ್ರಿಂದ ಅಲ್ವರ. ಏನ್ರಿ, ದೇವರು ದೊಡ್ಡವರು ಸಂಗಡ ಇವ್ರಿಗೆ ಪಾಲು ಕೊಡ್ತಾರಂತೆ ನೋಡಿರ್ತೀನಿ. ಇವಾಗ ಯೋಚನೆ ಮಾಡಿರ್ತೀನಿ, ಏಸು ಕ್ರಿಸ್ತು ಇಂಥವನು ಅಲ್ವೇ ಅಲ್ಲ ಅಂತಂದಿದ್ರೆ ಅಲ್ವರ ಅವ್ರು ಕೊಡ್ಬೇಕಾಗ್ತಾ? ಅಲ್ವರ ಅವ್ರಿಗೆ ರಿವಾರ್ಡ್ ಕೊಡೋಕ್ಕಾಗ್ತಿತ್ತಾ? ಯೋಚನೆ ಮಾಡಿರ್ತೀನಿ ಅಲ್ವರ. ಹಂಗಾರೆ ಏನು ದೇವ ಚಿತ್ತ ಕ್ರಿಸ್ತನಲ್ಲಿ ಏನಾಯ್ತು? ನೆರವೇರ್ತು. ಧರ್ಮಶಾಸ್ತ್ರ ನೆರವೇರ್ಬೇಕಾಯ್ತವ್ರು. ಇವೆಲ್ಲ ನೆರವೇರ್ಬೇಕು ಅಂದರೆ ಒಬ್ಬ ಪಾಪಿ ಕೈಲಿ ಮಾಡೋಕ್ಕೆ ಸಾಧ್ಯನಾಯ್ತು? ಇಲ್ಲ ರೀ. ಇದು ಪರಿಪೂರ್ಣ ಅಂತ ಮನುಷ್ಯನ ಕೈಲಿ ಮಾಡೋಕ್ಕೆ ಸಾಧ್ಯ. ಅದರಿಂದ ನೋಡ್ಬೇಕಾರೆ ಮೊದಲು ಎರಡು ನೋಡಿರೋಂಥ ದೃಷ್ಟಿಕೋನಗಳನ್ನ ನಾವೇನ್ರಿ, ಅದು ತಪ್ಪಾದ ರೀತಿ, ಅದು ಸತ್ಯವೇದಕ್ಕೆ ಆಪೋಸಿಟ್ ಆಗಿರೋದು, ಅದನ್ನು ಯಾವುದೇ ರೀತಿ ಅಕ್ಸೆಪ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಓಕೆ, ವಾಲ್ಯೂಮ್ನಲ್ಲಿ ಬರೋಣ ಇವಾಗ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಎಲ್ಲಿ ಯಾರು ಓದ್ತೀರಾ? ಅಮೃತ ಸಿಸ್ಟರ್ ಇದ್ದೀರಾ? ಇದ್ದೀನಿ ಬ್ರದರ್. ಹೌದಮ್ಮ. ಓಕೆ. ಆದರೆ ನಮ್ಮ ಕರ್ತನ ಸಹೋದರರುಗಳು ನಿಷ್ಕಳಂಕರಲ್ಲ, ಅವರು ಪಾಪಿಗಳಿಗಿಂತ ಬೇರೆಯಾದವರಲ್ಲ. ಹಾಗಾದರೆ ಆತನು ತನ್ನ ಸಹೋದರರಿಗೆ ಸಮಾನನಾಗಬೇಕಾದರೂ ಪಾಪಿಗಳಿಗಿಂತ ಪ್ರತ್ಯೇಕವಾಗಿರಲು ಹೇಗೆ ಸಾಧ್ಯ? ಆತನ ಸಹೋದರರು ಎಂಬುದಾಗಿ ಇಲ್ಲಿ ಸೂಚಿಸುವವರು ಮಾನವ ಜಾತಿಯ ಈ ಲೋಕದ ಒಟ್ಟಾರೆ ಪಾಪಿಗಳು ಅಲ್ಲ. ಮಾನವನಾದ ಆದಾಮನು ದೇವರಿಂದ ಸೃಷ್ಟಿಸಲ್ಪಟ್ಟವನು ಆಗಿದ್ದು, ಆತನು ದೇವರ ಅಪ್ಪಣೆಯನ್ನು ಮೀರಿ ಪಾಪ ಮಾಡುವವರೆಗೆ ನಿಜವಾಗಿಯೂ ದೇವರ ಮಗನಾಗಿದ್ದನು. ಲೂಕ 3:38. ಆದರೆ ನಂತರದಲ್ಲಿ ಅಲ್ಲ, ಆತನ ಸಂತಾನದವರೆಲ್ಲರೂ ಕ್ರೋಧದ ಮಕ್ಕಳು ಎಂಬಂತೆ ದೇವರ ರೌದ್ರಕ್ಕೆ ಗುರಿಯಾಗಿದ್ದರು. ಎಫೆಸ 2:3. ಲೋಕದ ಮೇಲೆ ಇದ್ದ ದೇವರ ಖಂಡನೆಯಿಂದ ತಪ್ಪಿಸಿಕೊಂಡವರು ಮತ್ತು ದೇವರ ಸಾಮರಸ್ಯಕ್ಕೆ ಕ್ರಿಸ್ತನ ಮೂಲಕ ಹಿಂತಿರುಗಿ ಬಂದವರು ಮಾತ್ರವೇ ದೇವರ ವಾಕ್ಯದ ಪ್ರಕಾರವಾಗಿ ಆತನ ಮಕ್ಕಳು ಎಂಬ ಅಧಿಕಾರವನ್ನು ಪಡಕೊಳ್ಳುತ್ತಾರೆ. ಯೋಹಾನ 1:12. ಇತರರ ಬಗ್ಗೆ ನಮ್ಮ ಕರ್ತನು ಪ್ರಕಟಿಸಿ, ಸೈತಾನನು ನಿಮ್ಮ ತಂದೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಯೋಹಾನ 8:44 ಎಂದೆನ್ನುತ್ತಾನೆ. ನಮ್ಮ ಕರ್ತನಾದ ಯೇಸುವು ಎಂದೂ ತನ್ನನ್ನು ಸೈತಾನನ ಮಕ್ಕಳಲ್ಲಿ ಒಬ್ಬನು ಅಥವಾ ತಾನು ಕ್ರೋಧದ ಮಕ್ಕಳಲ್ಲಿ ಒಬ್ಬನು ಎಂದೆಣಿಸಿಕೊಳ್ಳಲಿಲ್ಲ. ಆದರೆ ಆತನು ಪ್ರಕಟಿಸಿ ಹೇಳಿದ್ದೇನೆಂದರೆ, ನಾನು ದೇವರಿಂದಲೇ ಹೊರಟು ಲೋಕಕ್ಕೆ ಬಂದವನಾಗಿದ್ದೇನೆ. ಯೋಹಾನ 8:42 ಎಂಬುದಾಗಿದೆ. ಓಕೆ, ಒಂದು ನಿಮಿಷ. ಇವು ಪ್ಯಾರಾಗ್ರಾಫ್ ದೊಡ್ಡದಾಗಿರೋದ್ರಿಂದ ಸ್ವಲ್ಪ ಸ್ಟಾಪ್ ಮಾಡೋಣ. ನಾವು ಇದನ್ನ ಎಕ್ಸ್ಪ್ಲನೇಷನ್ ನೋಡ್ಬಿಟ್ಟು ಆಮೇಲೆ ಮುಂದೆ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಅಮೃತ ಸಿಸ್ಟರ್. ಸೊ ಇಲ್ಲಿ ಸಹೋದರಗಳು ಅಂದ್ರೆ ಯಾರು? ತನ್ನ ಸಹೋದರಗಳಾಗಿ ಮಾಡಲ್ಪಟ್ಟಾತನೋ ಅಂತ ಹೇಳ್ತಾರಲ್ಲ, ಎಲ್ಲ ವಿಷಯದಲ್ಲಿ ಸಹೋದರಗಳಾಗಿ ಏನಾರು ಮಾಡಲ್ಪಟ್ಟಾರೋ. ಇನ್ ಆಲ್ ವೇಸ್ ಈ ವಾಸ್ ಈಕ್ವಲೆಂಟ್ ಟು ಇಸ್ ಬ್ರದರನ್, ಈ ವಾಸ್ ಮೇಡ್ ಲೈಕ್ ಅಂಟು ಇಸ್ ಬ್ರದರನ್ ಹೇಳ್ತಾರೆ. ಯಾರಪ್ಪ ಸಹೋದರಗಳು ಅಲ್ವರ ಅಂತ ನೋಡ್ಬೇಕಾರೆ ಏನಪ್ಪ ಹಂಗಾರೆ ಯೇಸು ಕ್ರಿಸ್ತು ಪರಿಪೂರ್ಣ ಅಂತ ಸಹೋದರಗಳೆಲ್ಲ ಪರಿಪೂರ್ಣವಾಗಿದ್ರಾ? ಇದನ್ನೇ ಏನು ಮಾಡೋದು ರೋಮನ್ ಕ್ಯಾಥಲಿಕ್ ಅವ್ರು ಹೇಳೋದು. ಅದರ ಏನಂತ ಹೇಳ್ತಾರೆ, ಏನ್ರಿ ಯೇಸು ಕ್ರಿಸ್ತು ಪರಿಪೂರ್ಣ ಆಗಿದ್ರು, ತಾಯಿ ಪರಿಪೂರ್ಣವಾಗಿರಿಂದ ಇವ್ರು ಪರಿಪೂರ್ಣವಾಗಿಬಿಟ್ರ ಅಲ್ಲರ. ಆಮೇಲೆ ಏನು ತಾಯಿ ಪರಿಪೂರ್ಣವಾಗಿದ್ರೆ ಈ ಮೊದಲೇ ಮಗ ಪರಿಶುದ್ಧವಾಗಿದ್ರೆ ಮಿಗ್ದವ್ರಲ್ಲಿ ಏನಾಗಿರ್ಬೇಕು? ಅವ್ರು ಕೂಡ ಪರಿಶುದ್ಧವಾಗಿರುವ ಎಲ್ಲಾ ಸಹೋದರಗಳು ಏನಾಗಿದ್ದಂತೆ ಯೇಸು ಕ್ರಿಸ್ತನಿಗೆ ಪರಿಶುದ್ಧವಾಗಿದ್ರು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ. ಸರಿ, ಇವಾಗ ಯೇಸು ಕ್ರಿಸ್ತು ಹೆಂಗೆ ಸಹೋದರಗಳಾಗೆ ಮಾಡಲ್ಪಡಕ್ಕೆ ಹೆಂಗೆ ಸಾಧ್ಯ? ಮತ್ತೆ ಸಹೋದರಗಳಿಂದ ಭಿನ್ನವಾಗಿರೋಕ್ಕೂ ಕೂಡ ಹೇಗೆ ಸಾಧ್ಯ? ಪಾಪಿಗಳಲ್ಲಿ ಸೇರಿದವನು
ಅದರ ಪಾಪ ಮಾಡದವನೋ ಆಗಿದ್ರು ಸರಿ ತನ್ನ ಸಹೋದರಗಳಿಗೆ ಹೆಂಗೆ ಈಕ್ವಲ್ ಆಗೋದಕ್ಕೆ ಸಾಧ್ಯ? ಮತ್ತೆ ಈ ಸಹೋದರಗಳಂದ್ರೆ ಯಾರು ಅಂತ ಫಸ್ಟ್ ನಾವೇನ್ ಮಾಡ್ಬೇಕು ಅಲ್ಲಿ ವಿಚಾರಿಸಿ ನೋಡ್ಬೇಕು. ಇದನ್ನ ಫಸ್ಟ್ ನಾವು ಸ್ಟಡಿ ಮಾಡ್ಬೇಕು. ಯಾರಪ್ಪ ಸಹೋದರಗಳು ಅಲ್ವರ? ಇವಾಗ ನಾವೇನ್ ಮಾಡ್ಬಿಡ್ತೀರಿ, ಇವಾಗ ಲೋಕದಲ್ಲಿ ಹೆಂಗಿದೆ ಅಂದ್ರೆ ಸಹೋದರಗಳು ಯಾರಪ್ಪ ಅಂದ್ರೆ ಎಲ್ಲಾರು ಏನ್ರಿ ಅಕ್ಕಪಕ್ಕದ ಮನೆಯವರೆಲ್ಲರೂ ಸಹೋದರಗಳೇ. ಇವಾಗೆಲ್ಲ ಏನಾಗ್ಬಿಟ್ಟಿದೆ, ಅದು ಫ್ಯಾಷನ್ ಆಗ್ಬಿಡುತ್ತೆ. ಬ್ರದರ್ ಅಂತ ಕರೆಯೋದು, ಅದಕ್ಕೆ ಬ್ರದರ್ ಅಂತ ಫುಲ್ಲು ಕರೆಯಲ್ಲ, ಶಾರ್ಟ್ ಕರೆಯೋದು ಬ್ರೋ ಬ್ರೋ ಬ್ರೋ. ಅಯ್ಯೋ ಅಪ್ಪ, ದೇವರೇ ಕಾಪಾಡ್ಬೇಕು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ಬಿಟ್ರೆ ಅಲ್ವರ? ಸೊ ಅದಕ್ಕೆ ನೋಡ್ಬೇಕಾರೆ ಏನ್ರಿ ಅಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಸಿಕ್ತವ್ರನ್ನೆಲ್ಲ ಏನ್ ಮಾಡೋದು ಅಲ್ಲಿ ಬ್ರದರ್ ಬ್ರದರ್ ಬ್ರದರ್. ಅದರ ಇನ್ನ ಪೆಂಟಿ ಕಷ್ಟಲ್ಲಿ ನೋಡ್ಬೇಕು ಅಂತೀನಿ. ಅಬ್ಬಬ್ಬಬ್ಬ ಏನ್ರಿ ಸಿಕ್ತವ್ರನ್ನೆಲ್ಲ ಏನ್ ಮಾಡೋದು, ಪ್ರೈಸ್ ಲಾರ್ಡ್ ಆಮೇನ್ ಹಲ್ಲೆಲೂಯಾ ಪ್ರೈಸ್ ಲಾರ್ಡ್. ಅದು ಹೆಂಗೆ ಹ್ಯಾಬಿಟ್ ಆಗ್ಬಿಡ್ತದೆ ಅಂದ್ರೆ ಕಂಡಕ್ಟರ್ ಟಿಕೆಟ್ ತಗೊಂಡ್ಬೇಕಾದ್ರೆ ಕೂಡ ಏನಾಗ್ಬಿಡ್ತದೆ, ಬ್ರದರ್ ದಯವಿಟ್ಟು ಟಿಕೆಟ್ ಕೊಡಿ ಬ್ರದರ್ ಅಂತ ಆಗ್ಬಿಡ್ತದೆ. ಅದರ ನಮ್ಮ ಸಹೋದರಗಳ ಹಂಗಾರೆ ಅಂತ ನೋಡೋದಂದ್ರೆ ಇಲ್ಲ. ಯಾರಪ್ಪ ಸಹೋದರಗಳು ಅಂತಂದ್ರೆ ಯಾರು ದೇವ್ರ ಮಕ್ಕಳು ಅವರೇ ಸಹೋದರಗಳು. ಹಂಗ ಮುಂದೋಗ್ತಾ ಇದ್ದಂತೆಲ್ಲ ದೇವ್ರ ಮಕ್ಕಳಾ? ಇಲ್ಲ ರೀ. ಆದಾಮ ಪಾಪ ಮಾಡಿದ್ಮೇಲೆ ಆದಾಮ ಮೇಲೆ ಏನ್ ಬಂತು? ಏನ್ ಶಿಕ್ಷೆ ಬಂತು? ಮತ್ತೆ ಮರಣ. ಮರಣದಂಡನೆ ಬಂತಲ್ವರ? ಮತ್ತೆ ಅವನು ಪಾಪಿ ಆದ್ನೋ ಇಲ್ವೋ? ಪಾಪಿ ಆದ ತಕ್ಷಣ ದೇವ್ರು ಏನ್ ಮಾಡಿದ್ರು? ಅವನ್ನ ದೇವ್ರ ಸನ್ನಿಧಾನ ಏನ್ ಮಾಡಿದ್ರು? ದೂರ ಅವನ್ನ ತಳ್ಳಿಬಿಟ್ರು ಅಲ್ವರ? ಅವನ ದೇವರು ಸನ್ನಿಧಾನಕ್ಕೆ ಏನ್ ಮಾಡಲಿಲ್ಲ, ಅವನ್ನ ಸೇರಿಸ್ಕೊಂಡ್ಲೇ ಇಲ್ಲ ಅಲ್ವರ? ಅದಕ್ಕೆ ಬೈಬಲ್ ಹೇಳೋದು, ಲೋಕದಂತ ಪ್ರತಿಯೊಬ್ಬ ಮನುಷ್ಯರು ಏನಪ್ಪ ಆಗಿದೆ ಅಂದ್ರೆ ಪಾಪದ ಮಕ್ಕಳು ಅಂತ ಹೇಳ್ತಾರೆ. ಅದರ ದ ಚಿಲ್ಡ್ರನ್ ಆಫ್ ವ್ರಾತ್ ಅಂತ, ಏನೋ ಕ್ರೋಧದ ಮಕ್ಕಳು ಅಂತ ಹೇಳ್ತಾರೆ. ವಾಕ್ಯ ಓದೋ ನೋಡಿರ್ತೀನಿ, ಎಫೆಸರಿಗೆ ಬರೆದಂತ ಪತ್ರಿಕೆ 2ನೇ ಅಧ್ಯಾಯ 3ನೇ ವಾಕ್ಯ ಓದ್ರಿ ದಯವಿಟ್ಟು ಯಾರಾದ್ರ. ಎಫಿಷಿಯನ್ಸ್ 2:3. ನಾವೆಲ್ಲರೂ ಪೂರ್ವದಲ್ಲಿ ಅವಿಧೇಯರಾಗಿದ್ದು ಶರೀರ ಭಾವದ ಆಶೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕಾದವರಂತೆ ಸ್ವಭಾವ ಸಿದ್ಧರಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು. ನೋಡ್ರ, ದೇವರ ಕೋಪಕ್ಕೆ ಗುರಿಯಾಗಿದ್ದೆವು. ಇಂಗ್ಲಿಷ್ ಹೇಳ್ಬೇಕಾರೆ ವಿ ಇವನ್ ಲೈಕ್ ಅದರ್ಸ್ ಚಿಲ್ಡ್ರನ್ ಆಫ್ ವ್ರಾತ್ ಅಂತ ಹೇಳ್ತಾರೆ. ದೇವರ ಕೋಪಕ್ಕೆ ಏನಾಗಿರುತ್ತೆ, ಗುರಿಯಾಗಿರೋಂಥ ಮಕ್ಳುಗಳಂತಾರ್ರಿ ಅಲ್ವರ? ಅದಕ್ಕೆ ದೇವರ ಕೋಪಕ್ಕೆ ಗುರಿಯಾಗಿರೋಂಥ ಮಕ್ಳುಗಳನ್ನ ಅದನ್ನ ದೇವರು ಒಟ್ಟು ಹತ್ರಕ್ಕೆ ಸೇರಿಸ್ಕೊಂತಾರ? ಇಲ್ಲ ರೀ. ಏನಾಗಿದ್ರು ದೇವ್ರಿಂದ ಏನಾಗಿದ್ರು, ದೂರ ಆಗಿದ್ರು. ಮತ್ತೆ ಇವರೆಲ್ಲ ಕ್ರಿಸ್ತನ್ಗೆ ಹಿಂಗೆ ಸಹೋದರಕ್ಕೆ ಸಾಧ್ಯ? ಹಂಗಾದ್ರೆ ಏನ್ರಿ ಇವರೆಲ್ಲ ಕ್ರಿಸ್ತನ್ಗೆ ಏನಾಗೋದು ಸಾಧ್ಯ ಇಲ್ಲ, ಸಹೋದರಗಳು ಅಲ್ಲ. ಮತ್ತೆ ಯಾರಪ್ಪ ಸಹೋದರಗಳು ಅಂದ್ರೆ ಯಾರು ಆದಾಮಿಂದ ಬಂದಂತ ಮರಣದಂಡನೆನ ತಪ್ಪಿಸ್ಕೊಂಡು ಏನ್ರಿ ಕ್ರಿಸ್ತ ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿ ಯಾರು ದೇವ್ರ ಹತ್ರಕ್ಕೆ ಬರೋದಿಕ್ಕೆ ಅಂತ ಪ್ರಯಾಸ ಪಡ್ತಾರೋ ಅವರೇ ನಿಜವಾಗ್ಲೂ ಏನ್ರಿ ದೇವ್ರ ಮಕ್ಕಳು, ಅವರೇ ಕ್ರಿಸ್ತನ್ಗೆ ಸಹೋದರಗಳಾಗಿ ಸಾಧ್ಯ. ಇದು ಯಾರು ಅಂತಾರೆ ಲೋಕದಲ್ಲಿ ನಾಮಿನಲ್ ಕ್ರಿಶ್ಚಿಯನ್ಸ್ ಆಗ್ತಾರಾ ಅಂತಾನೆ? ಇಲ್ಲ ರೀ. ಯಾಕಂದ್ರೆ ನಾಮಿನಲ್ ಕ್ರಿಶ್ಚಿಯನ್ಸು ಏನ್ ಮಾಡಿಲ್ಲ, ಅವರು ಜೀಸಸ್ ಕ್ರಿಸ್ಟ್ ಫಾಲೋವರ್ಸ್ ಆಗಿಲ್ಲ. ಅದರ ನೋಡಿ, ಯಾವಾಗ ನಾವು ದೇವ್ರ ಮುಂದೆ ನೀತಿವಂತರಾಗೋದು ಬರೀ ನಂಬಿಕೆಯಿಂದ ಅಲ್ಲ, ನಂಬಿಕೆ ತಕ್ಕಂತೆ ಏನಾಗಿರ್ಬೇಕು, ಕ್ರಿಯೆ ಇರಬೇಕು. ಸತ್ಯವೇದ ನೋಡ್ತಿರಲ್ಲ, ಅಬ್ರಹಾಮ ನೀತಿವಂತನಾಗಿದ್ದು ಹೇಗೆ ಅಂತೆ? ನಂಬಿಕೆಯಿಂದ ಮಾತ್ರ ಅಲ್ಲ, ಆ ನಂಬಿಕೆನ ಕ್ರಿಯೆಯಲ್ಲಿ ನೋಡ್ತಾಗ ಏನಾದ, ನೀತಿವಂತನಾದ. ರಹಾಬಳು ಏನ್ರಿ ಬರೀ ನಂಬಿಕೆನ ನೀತಿವಂತ ಅಲ್ಲ ಅಂದ್ರೆ ಇಲ್ಲ, ನಂಬಿಕೆಗೆ ಕ್ರಿಯೆನಾಗಿತ್ತು ಅಲ್ಲಿ ಸೇರಿತ್ತು. ಅಂದ್ರೆ ಅದೇ ತರ ಲೋಕದಂತ ಎಲ್ಲಾ ಕ್ರೈಸ್ತರಿಗೆ ನಂಬಿಕೆ ಇದೆ, ಓ ಯೇಸು ಕ್ರಿಸ್ತ ನಮ್ಮ ರಕ್ಷಕ ಅಂತ ಅಷ್ಟೇ ಅಂದ್ರ ಸುಮ್ಮನೆ ಪ್ರೈಸ್ ಲಾರ್ಡ್ ಆಮೀನ್ ಹಲ್ಲೆಲೂಯಾ ಅಂತ ಅಂದ್ಬಿಟ್ರೆ ಆಗ್ಬಿಡ್ತದ? ಕರ್ತನೆಯ ಸ್ವಾಮಿ ಸ್ವಾಮಿ ರಾಜ ಅಂತ ಅಂದ್ಬಿಟ್ರೆ ಆಗೋಯ್ತದ? ಇಲ್ಲ. ಅದರ ಏನಾಗಬೇಕು, ಈಗ ರಾಜನಿಂದ ನಡೆಯೋರಾಗಿರ್ಬೇಕ್ರಿ, ರಾಜ ಹೇಳ್ದಂಗೆ ಕೇಳೋರಾಗಿರ್ಬೇಕ್ರಿ, ಯೇಸು ಕ್ರಿಸ್ತನ ಶಿಷ್ಯನರಾಗಿರ್ಬೇಕು, ರಿಜರ್ಡ್ ಏನಾಗಬೇಕು, ನಡೆಯೋರಾಗಿರ್ಬೇಕು ಅಂತ ಹೇಳ್ತಾರಲ್ಲ. ಅಲ್ರ ಯೇಸು ಕ್ರಿಸ್ತ ಹೇಳ್ತಲ್ಲ ಯೋಹಾನ 8:31-32 ಏನ್ರಿ, ನೀವು ನನ್ನ ವಾಕ್ಯಗಳಲ್ಲಿ ನೆಲೆಗೊಂಡಿದ್ದು ಏನ್ರಿ ಅದನ್ನ ಅನುಸರಿಸಿ ನಡೆಯೋರಾಗಿದ್ರೆ ಆವಾಗೇ ನೀವು ನಿಜವಾಗ್ಲೂ ನನ್ನ ಶಿಷ್ಯನರಾಗ್ತೀರಾ. ಮತ್ತೆ ಅದರ ಹಂಗಿರ್ಬೇಕಾದ್ರೆ ಮಿಗ್ದವ್ರೆಲ್ಲ ಹೆಂಗೆ ಅವರು ಶಿಷ್ಯನಾಗೋದಕ್ಕೆ ಸಾಧ್ಯ? ಮತ್ತೆ ದೇವ್ರ ಮಕ್ಳಾಗೋದಕ್ಕೆ ಹೆಂಗ್ ಸಾಧ್ಯ? ಖಂಡಿತವಾಗಿ ಏನ್ರಿ ಸಾಧ್ಯನೇ ಇಲ್ಲ. ಅಲ್ಲರ ಅದಕ್ಕೆ ಓದಿ ಒಂದು ವಾಕ್ಯನ, ಯೋಹಾನ 1:12 ಓದಿ. ಯೋಹಾನ 1ನೇ ಅಧ್ಯಾಯ 12ನೇ ವಾಕ್ಯ. ಆದರೆ ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಅವರಿಗೆ, ಅಂದರೆ ಆತನ ಹೆಸರಿನ ಮೇಲೆ ನಂಬಿಕೆ ಇಡುವವರಿಗೆ ದೇವರ ಪುತ್ರರಾಗುವ ಅಧಿಕಾರವನ್ನು ಆತನು ಕೊಟ್ಟನು. ನೋಡ್ರ, ನಂಬಿಕೆ ಇರೋರಿಗೆ, ಯಾರ್ಯಾರ ಮೇಲೆ ನಂಬಿಕೆ ಇತ್ತೋ ದೇವ್ರ ಅವಕಾಶ ಕೊಟ್ರ. ದೇವರ ಮಕ್ಳಾಕೋದಿಕ್ಕೆ ಎಲ್ಲರೂ ಕೊಟ್ರ ಅವಕಾಶ, ಅವ್ರಿಗೆ ಅವಕಾಶ ಕೊಟ್ರು. ನಂಬಿಕೆ ಇರೋರಿಗೆ ಅಂದ್ರ ನಂಬಿಕೆನೇ ಇರ್ಬೇಕು, ಕ್ರಿಯೆಯಲ್ಲಿ ಕೂಡ ಇರ್ಬೇಕು. ಅಂಥವ್ರಿಗೇನೆ ದೇವರ ಮಕ್ಳಾಗೋದಕ್ಕೆ ಅವಕಾಶ. ಹಂಗಾರೆ ಇವರೇ ದೇವ್ರ ಮಕ್ಳು ಅಂತಂದ್ರೆ ಇವ್ರು ಕ್ರಿಸ್ತನಿಗೆ ಏನಾಗ್ತಾರೆ, ಸೋದರ ಆಗ್ತಾರೆ, ಮಿಗ್ದವರೆಲ್ಲ ಆಗ್ತಾರ? ಇಲ್ಲ ರೀ. ಅದಕ್ಕೆ ಯೇಸು ಕ್ರಿಸ್ತ ಏನ್ ಮಾಡಿದ್ರು, ಅವ್ರು ಯಹೂದ್ಯರಲ್ಲೇ ಬಂದಿದ್ದು. ಕರೆಕ್ಟಾ? ನೋಡಿ, ಯೇಸು ಕ್ರಿಸ್ತ ಹೆಂಗಪ್ಪ ಬಂದಿದ್ದು ಅಂದ್ರೆ
ಯೇಸು ಕ್ರಿಸ್ತನಿಗೆ ಯಹೂದ್ಯರಿಗೆ ಸಂಬಂಧ ಹೇಳ್ತಾರೆ ನೋಡಿದ್ದೀನಿ. ಇಲ್ಲಿ ರೋಮಾಪುರದಲ್ಲಿ ಬನ್ನಿ. ಆ ರೋಮಾಪುರದಲ್ಲಿ ಒಂದು ನಿಮಿಷ. 9ನೇ ಅಧ್ಯಾಯ 3, 4, 5 ಹೋದ್ರಿ ಯಾರಾದ್ರ? ರೋಮನ್ಸ್ 9 ಚಾಪ್ಟರ್ 3, 4, 5. ಶರೀರ ಸಂಬಂಧವಾಗಿ ಸ್ವಜನರಾಗಿರುವ ನನ್ನ ಸಹೋದರರಿಗೋಸ್ಕರ ನಾನೇ ಸಾಧ್ಯವಾದರೆ ಕ್ರಿಸ್ತನನ್ನು ಅಗಲಿ ಶಾಪಗ್ರಸ್ತನಾಗುವುದಕ್ಕೆ ಒಪ್ಪಿಕೊಂಡೆನು. ಅವರು ಇಸ್ರಾಯೇಲಿನ ವಂಶದವರು, ದೇವರು ಪುತ್ರರು ಆಗಿ ಸ್ವೀಕರಿಸಿದವರು ಆಗಿದ್ದಾರೆ. ವೇಟ್ ಏನಂತಾರೆ? ದೇವರ ಪುತ್ರರಾಗಿ ಸ್ವೀಕರಿಸಿದವರಾಗಿದ್ದಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ಇಸ್ರೇಲ್ ಜನಗಳು ಯಾರು? ದೇವರ ಪುತ್ರರು. ಆಮೇಲೆ ಅವರಲ್ಲಿ ದೇವರ ತೇಜಸ್ ಸಾನ್ನಿಧ್ಯವೂ ಇದೆ. ಅವರ ಸಂಗಡ ದೇವರು ಒಡಂಬಡಿಕೆಗಳನ್ನು ಮಾಡಿಕೊಂಡನು. ಅವರಿಗೆ ಧರ್ಮಶಾಸ್ತ್ರವು ದೇವಾಲಯದಲ್ಲಿ ನಡೆಯುವ ಆರಾಧನೆಯು ವಾಗ್ದಾನಗಳು ಕೊಡೋಣವಾದವು. ಅಬ್ರಹಾಮ, ಈಸಾಕ, ಯಾಕೋಬರು ಅವರ ಪಿತೃಗಳೇ. ಕ್ರಿಸ್ತನು ಶರೀರ ಸಂಬಂಧವಾಗಿ ಅವರ ವಂಶದಲ್ಲಿಯೇ ಹುಟ್ಟಿದವನು. ನೋಡ್ರ ಏನ್ರಿ? ಕ್ರಿಸ್ತನು ಶರೀರ ಸಂಬಂಧವಾಗಿ ಅವ್ರ ವಂಶದಲ್ಲಿ ಹುಟ್ಟಿರೋಂತ. ಹಾಗಾದ್ರೆ ಯೇಸು ಕ್ರಿಸ್ತ ಏನಾಗ್ಬೇಕಲ್ಲ? ಸಹೋದರತನ ಆಗ್ಬೇಕು. ಅರೆ ಇವ್ ಸಹೋದರಗಳ ಏನ್ರಿ? ಸಹೋದರಗಳಲ್ಲ ರೀ. ಯಾಕಪ್ಪ ಸಹೋದರಗಳಲ್ಲ ಅಂತಂದ್ರೆ, ಇವ್ರಿಗೆ ಬರೀ ನಂಬಿಕೆ ಐತೆ. ನಂಬಿಕೆ ತಕ್ಕಂತ ಏನಾಗಿರ್ಲಿಲ್ಲ, ಕ್ರಿಯೆಗಳು ಇರ್ಲೇ ಇಲ್ಲ. ಅದಕ್ಕೆ ಹೇಳ್ತಾರೆ, ಇನ್ನೊಂದ್ ಕಡೆ ಹೇಳ್ಬೇಕಾರೆ ಅಲ್ಲಿ ಹೇಳ್ತಾರೆ 6ನೇ ವಾಕ್ಯ. ಆಂಟಿ ಹಿಂಗೆ ಕಂಟಿನ್ಯೂ ಮಾಡಿ. ದೇವರು ಹೇಳಿದ ಮಾತು ತಪ್ಪಿತೆಂದು ನಾವು ಭಾವಿಸಕೂಡದು. ಯಾಕೆಂದ್ರೆ ಇಸ್ರಾಯೇಲ್ ವಂಶದಲ್ಲಿ ಹುಟ್ಟಿದವರೆಲ್ಲರೂ ಇಸ್ರಾಯೇಲರಲ್ಲ. ನೋಡ್ರ, ಇಸ್ರೇಲಲ್ಲಿ ಹುಟ್ಟಿದ ಮಾತ್ರಕ್ಕೆ ಏನಾಗಕ್ಕೆ ಸಾಧ್ಯ ಇಲ್ಲ, ಇಸ್ರೇಲ್ ಆಗೋದಕ್ಕೆ ಸಾಧ್ಯ ಇಲ್ಲ. ಅದರ ಅಬ್ರಾಹ್ಮ ವಂಶದಲ್ಲಿ ಬಂದಿದ್ದ ಮಾತ್ರಕ್ಕೆ ಏನ್ರಿ ನಾವು ಯೇಸು ಕ್ರಿಸ್ತನಿಗೆ ಸಹೋದರ ಆಗಕ್ಕೆ ಸಾಧ್ಯನೇ ಇಲ್ಲ. ಅದನ್ನೇ ಹೇಳ್ತಾವ್ರೆ. ಹಂಗಾರೆ ಅಲ್ಲಿ ಆಗ್ಬೇಕು ಅಂತಂದ್ರೆ ಕೆಲವೊಂದು ಕ್ಯಾರೆಕ್ಟರ್ಗಳು, ಕ್ವಾಲಿಫಿಕೇಶನ್ಸ್ ಏನ್ರಿ ಅಲ್ಲಿ ಬೇಕಂತ ಹೇಳ್ತಾರೆ ಅಲ್ದ್ರ. ಅದಕ್ಕೆ ಯೇಸು ಕ್ರಿಸ್ತು ಏನ್ರಿ ಅಲ್ಲಿ ಮೊದಲೇ ಬರುವಿಕೆಯಲ್ಲಿ ಇರ್ಬೇಕಾದ್ರೆ ಹೇಳೋದು, ಯಹೂದ್ಯರಿಗೆ ನೋಡ್ಬಿಟ್ಟು ಹೇಳ್ತಾರೆ, ಎಲೆ ಸರ್ಪ ಜಾತಿಗಳವರೇ. ಯೋಹಾನ ಹೇಳ್ತಾರಲ್ಲ ನೋಡ್ಬಿಟ್ಟು, ಇಸ್ರಾಯೇಲ್ ನೋಡ್ಬಿಟ್ಟು ಹೇಳ್ತಾರೆ, ಎಲ್ಲಿ ಸರ್ಪ ಜಾತಿಗಳವರೇ. ಅಲ್ಲ, ದೇವ್ರ ಮಕ್ಕಳು ಸರ್ಪ ಜಾತಿಗಳು ಕರೆಕ್ಟಾ ಅಂದ್ರೆ ಇನ್ನೇನು ಆ ಥರ ನಡ್ಕೊಂಡ್ರೆ ಹಂಗೆ ಹೇಳ್ಬೇಕು. ಯೇಸು ಕ್ರಿಸ್ತು ಪೇತ್ರ ನೋಡ್ಬಿಟ್ಟು ಹೇಳ್ತಾರೆ, ಗದರ್ಸ್ಬಿಟ್ಟು, ಹಿಂದೆ ಹೋಗು ಸೇತಾನನೇ ಅಲ್ಲರ. ಹಳೆ ಒಡಂಬಡಿಕೆಲ್ಲ ಐತೆ, ಬಿಲಿಯಾಲಿನ ಮಗ ಹೇಳ್ತಾರ ಇಲ್ಲೋ? ಬಿಲಿಯಾಲಿನ ಏನ್ರಿ? ಸೇತಾನ್ಗಿರಂತ ಇನ್ನೊಂದು ಹೆಸರು. ಸನ್ ಆಫ್ ಬೆಲ್ಜೆಬೂಬ್ ಅಲ್ದರ. ಏನ್ರಿ? ಯಾಕೆ ಅಂತಂದ್ರೆ ದೇವ ವಿರುದ್ಧವಾಗಿ ಏನ್ ಮಾಡ್ತಾ ಇದ್ರು? ನಡ್ಕೊಂತಾರೆ. ಅದಕ್ಕೆ ಯೇಸು ಕ್ರಿಸ್ತು ಹೇಳ್ತಾರಲ್ಲ, ಇನ್ನೊಂದ್ ಕಡೆ ಹೇಳ್ಬೇಕಾದ್ರೆ ಹೇಳ್ತಾರೆ, ನೀವು ನಿಮ್ಮ ತಂದೆಯಿಂದ ಹುಟ್ಟಿದವರಾಗಿದ್ದೀರಾ ಅಲ್ದರ. ಅವನ್ರಿ ಆದಿಯಿಂದಲೂ ಅವನು ಕೊಲೆ ಪಾತಕನು ಅಲ್ದರ, ಆದಿಯಿಂದಲೂ ಸುಳ್ಳುಗಾರನು ಅಲ್ದರ. ಏನ್ರಿ? ನೀವು ನಿಮ್ಮ ತಂದೆಯಿಂದ ಹುಟ್ಟಿರೋರಾಗಿದ್ದೀರಾ ಅಂತ ಹೇಳ್ಬಿಟ್ಟು ಆ ಇಸ್ರೇಲ್ ಜನಗಳನ್ನ ಸೇತಾನಿನ ಮಕ್ಳು ಅಂತ ಏನ್ ಮಾಡ್ತಾರೆ? ಕರೀತಾರೆ ಅಲ್ವರ. ಹಂಗಂದ್ರೆ ಲೋಕದಲ್ಲಿರೋಂಥ ಮನುಷ್ಯರು ಅಲ್ವರ, ಅವ್ರು ಯಾರು ದೇವ್ರ ಮಕ್ಳಲ್ಲ ರೀ ಅಲ್ವರ. ಅವರೆಲ್ಲ ಎಂಥ ಮಕ್ಕಳು ಅಂದ್ರೆ ಅವಿಧೇಯತೆಯ ಮಕ್ಕಳು ಅಲ್ವರ. ಅದಕ್ಕೆ ಯೇಸು ಇಸ್ರೇಲ್ ಜನಗಳಿಗೆ ಕರೆದ್ಬಿಟ್ರು ಅದರ, ಯು ಆರ್ ಆಫ್ ಯುವರ್ ಫಾದರ್ ದ ಡೆವಿಲ್ ಅದರ, ನೀವೆಲ್ಲ ಸೇತಾನ ವಂಶದವರು ಅಂತ ಅವರೇ ಹೇಳ್ಬಿಟ್ರು ಅದರ. ಮತ್ತೆ ಮಿಕ್ಕಿದ ಲೋಕ ಜನಗಳು ಹೆಂಗಿರ್ಬೇಕು ಯೋಚನೆ ಮಾಡಿ. ಇವರೇ ದೇವ್ರ ಮಕ್ಳಲ್ಲ ಅಂತಂದ್ರೆ ಮಿಕ್ಕಿದ ಲೋಕ ಜನಗಳು ಏನ್ರಿ? ಅವರು ಏನ್ರಿ? ದೇವ್ರ ಕೋಪಕ್ಕೆ ಗುರಿ ಆಗಿರೋಂಥ ಪಾತ್ರೆಗಳು. ಇವ್ರು ಯಾರು ದೇವ್ರ ಮಕ್ಕಳು ಅಲ್ಲ. ಅದರಿಂದ ಕರ್ತನಲ್ಲಿ ಪ್ರೀತಿ ಅರಸಗಳು ನೋಡ್ಬೇಕಾದ್ರೆ ಈ ಒಂದು ದೃಷ್ಟಿಕೋನದಲ್ಲಿ ನೋಡಿದ್ರೆ ಏನ್ರಿ? ಯೇಸು ಕ್ರಿಸ್ತನ ಹಿಂಬಾಲಿಸೋರು ಮಾತ್ರ ಅವ್ರಿಗೆ ಸಹೋದರಗಳಾಗಿದೆ ಹೊರತು ಬೇರೆ ಯಾವ ಜನಗಳು ಅವ್ರಿಗೆ ಸಹೋದರಗಳಾಗೋದಕ್ಕೆ ಸಾಧ್ಯ ಇಲ್ಲ. ಎಫಿಷಿಯನ್ಸ್ 2:2 ಓದಿ. ಎಫೆಸರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 2ನೇ ವಾಕ್ಯ ಓದ್ರಿ ಯಾರಾದ್ರ? ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ನೋಡ್ರ ಏನ್ರಿ? ಅವಿದ್ಯತೆಗೆ ಪ್ರೇರಣೆ ಮಾಡುವಂತ ದುರಾತ್ಮಗೆ ಅನುಸಾರವಾಗಿ ನಡ್ಕೊಂಡಿರ್ತಿ ದೇವ್ರ ಮಕ್ಳ. ಯೋಚನೆ ಮಾಡಿರ್ತೀನಿ, ಇವರೆಲ್ಲ ಸಹೋದರಗಳ ಯೇಸು ಕ್ರಿಸ್ತನಿಗೆ ಶೇತಾನಿನ ಆತ್ಮ ತುಂಬಿಕೊಂಡು ಶೇತಾನ್ ಮಾಡೋಂಥ ಕ್ರಿಯೆಗಳೆಲ್ಲ ಮಾಡೋದು ದೇವ್ರ ಮಕ್ಳ ಇಲ್ಲ ರೀ. ಅದಕ್ಕೆ ಇವರು ದೇವ್ರ ಮಕ್ಳೇ ಅಲ್ಲ ಅಂತಂದ್ಮೇಲೆ ಕ್ರಿಸ್ತನ್ಗೆ ಹೆಂಗೆ ಸಹೋದರ ಆಗ ಸಾಧ್ಯ ಇವರಲ್ಲ? ಹಂಗಂದ್ರೆ ಇಡೀ ಲೋಕ ಕ್ರಿಸ್ತನ್ಗೆ ಸಹೋದರಗಳು ಅಲ್ಲ. ಸರಿ, ಇವಾಗ ಓದೋಣ ಪ್ಯಾರಾಗ್ರಾಫ್, ಹಂಗೆ ಕಂಟಿನ್ಯೂ ಮಾಡಿ. ಯಾರು ಓದ್ತೀರಾ? ಓದ್ಲಾ ಬ್ರದರ್? ರಾಧಿಕಷ್ಟ ಓದ್ತೀರಾ? ಎಲ್ಲಿ ನಿನ್ಸಿದ್ರು ನೋಡಿ, ಅಲ್ಲಿಂದ ಕಂಟಿನ್ಯೂ ಮಾಡಿ. ಓಕೆ ಬ್ರದರ್.
ಇನ್ನೂ ಸಹ ಕ್ರೋಧದ ಮಕ್ಕಳಾಗಿರುವವರಲ್ಲಿ ಯಾರನ್ನಾದರೂ ಆತನು ತನ್ನ ಸಹೋದರರೆಂದು ಅಂಗೀಕರಿಸಲಿಲ್ಲ. ಕರ್ತನ ಮಕ್ಕಳು ಎಂದು ಗುರುತಿಸಲ್ಪಟ್ಟವರೆಂದರೆ ಲೋಕದ ಮೇಲಿರುವ ಖಂಡನೆಯಿಂದ ತಪ್ಪಿಸಿಕೊಂಡು ಕ್ರಿಸ್ತನ ಪವಿತ್ರ ರಕ್ತದ ಮೂಲಕ ತಂದೆ ದೇವರ ಬಳಿಗೆ ಬಂದವರು ಮಾತ್ರವೇ. ದೇವರ ಕುಟುಂಬದ ಮಕ್ಕಳಾಗುವ ದತ್ತು ಸ್ವೀಕಾರದ ಹಕ್ಕನ್ನು ಮತ್ತು ದೇವರ ರಾಜ್ಯವು ಸ್ಥಾಪನೆಗೊಂಡಾಗ ದೇವರ ಮಕ್ಕಳಾಗುವ ವಾಗ್ದಾನವನ್ನು ಪೂರ್ಣವಾಗಿ ಪಡೆಯುತ್ತಾರೆ. ರೋಮಪುರದವರಿಗೆ 8ನೇ ಅಧ್ಯಾಯ 15ನೇ ವಚನ ಮತ್ತು 23ನೇ ವಚನ, ಗಲಾತ್ಯದವರಿಗೆ 4ನೇ ಅಧ್ಯಾಯ 5ನೇ ವಚನ ಇವುಗಳನ್ನು ನೋಡಿರಿ. ಯಾಕೆಂದರೆ ಇವರುಗಳು ಕ್ರಿಸ್ತನ ರಕ್ತದ ಮೂಲಕ ನೀತಿ ನಿರ್ಣಯ ಹೊಂದಿದವರು, ಆದಾಮನ ಶಾಪದಿಂದ ಮುಕ್ತರಾದವರೆಂದು ಎಣಿಸಲ್ಪಟ್ಟವರು, ನೀತಿವಂತರೆಂದು ಆದದ್ದರೆಂದು ಎಣಿಸಲ್ಪಟ್ಟವರು ಆಗಿದ್ದಾರೆ. ದೇವರ ಕೃಪೆಯ ಹಾಗೂ ಪಾಪಿಗಳಿಂದ ಪ್ರತ್ಯೇಕವಾಗಿರುವ ಅದೇ ಆಧಾರದಲ್ಲಿ ಅವರು ಈ ಲೋಕದ ಯಾವುದೇ ಅರ್ಥದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಂತೆ ಇರುವವರೂ ಆತನ ಸಹೋದರರುಗಳೂ ಆಗಿದ್ದಾರೆ. ಈ ವರ್ಗದವರ ಪ್ರತಿಷ್ಠೆಯ ಬಗ್ಗೆ ನಮ್ಮ ಕರ್ತನು ಹೇಳುವುದೇನೆಂದರೆ, ನೀವು ಲೋಕದ ಕಡೆಯವರಲ್ಲದೆ ಇರುವುದರಿಂದಲೂ ನಾನು ನಿಮ್ಮನ್ನು ಲೋಕದ ಕಡೆಯಿಂದ ಆರಿಸಿ ತೆಗೆದುಕೊಂಡಿರುವುದರಿಂದಲೂ. ಯೋಹಾನ 15ನೇ ಅಧ್ಯಾಯ 19ನೇ ವಚನ. ಮತ್ತು ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಲೋಕದವರಲ್ಲ. ಯೋಹಾನ 17ನೇ ಅಧ್ಯಾಯ 14ನೇ ವಚನ ಎಂಬುದಾಗಿ ಈ ದೃಷ್ಟಿಕೋನದಿಂದ ನಮ್ಮ ಕರ್ತನು ತನ್ನ ಸಹೋದರರಂತೆ ಎಲ್ಲಾ ನಿರ್ದಿಷ್ಟತೆಯಲ್ಲಿಯೂ ಮಾಡಲ್ಪಟ್ಟವನು ಎಂಬುದನ್ನು ನಾವು ಮನಃಪೂರ್ವಕವಾಗಿ ತಿಳಿದುಕೊಳ್ಳಬಹುದು. ಒಂದ್ ನಿಮಿಷ. ಆತನು ಓಕೆ, ಇಲ್ಲಿ ನಿಲ್ಸೋಣ. ನಾವು ಇದು ಓದಿರೋದನ್ನ ನಿಮ್ಮನ್ನ ಅನ್ವೇಷಣೆ ಮಾಡ್ಕೊಡೋಣ, ಆಮೇಲೆ ನೆಕ್ಸ್ಟ್ ಮುಂದಕ್ಕೆ ಕಂಟಿನ್ಯೂ ಮಾಡೋಣ. ಓಕೆ, ಸೊ ಹಂಗಾರೆ ಯಾರಪ್ಪ ಸಹೋದರು ಅಲ್ವರ? ಯೇಸು ಕ್ರಿಸ್ತು ಇಸ್ರೇಲಲ್ಲೇ ಇರ್ಬೇಕಾರೆ ಏನ್ರಿ ಯಾರೋ ಒಬ್ರು ವ್ಯಕ್ತಿಗಳನ್ನ ತನ್ನ ಅಪೋಸಿಸ್ಗಳನ್ನ ಬಿಟ್ರೆ ಬೇರೆ ಯಾರನ್ನಾರ ಸಹೋದರರು ಅಂತ ಕನ್ಸಿಡರ್ ಮಾಡಿದಾರಾ? ಇಲ್ಲ ರೀ. ಒಂದ್ಸತಿ ಅವ್ರ ತಾಯಿ ಮತ್ತೆ ಅವ್ರ ಸಹೋದರಗಳು ಬರ್ತಾರೆ ಅಲ್ವರ, ಈಗೋ ಸ್ವಾಮಿ ನಿಮ್ಮ ತಾಯಿ, ಈಗೋ ನಿಮ್ಮ ಸಹೋದರು ಅಂತ ಹೇಳ್ಬೇಕಾರೆ ಯೇಸು ಕ್ರಿಸ್ತು ಹೇಳ್ತಾರೆ, ಯಾರು ನನ್ನ ಸಹೋದರು, ಯಾರು ನನ್ನ ತಾಯಿ, ಯಾರು ದೇವಚಿತ್ತನ ಮಾಡ್ತಾರೋ ಅವ್ರು ಏನಾಗಿದ್ದಾರೆ, ನನ್ನ ಸಹೋದರಗಳಾಗಿದ್ದಾರೆ ಅಲ್ವರ. ಹಂಗಂದ್ರೆ ಏನ್ರಿ, ಕ್ರಿಸ್ತನ ಒಂದು ದೃಷ್ಟಿಕೋನದಲ್ಲೇ ಆ ಕಾಲದಲ್ಲೇ ಅವ್ರು ಎಲ್ಲಾರದು ಏನ್ ಮಾಡಲಿಲ್ಲ ಏನ್ರಿ, ತನ್ನ ಸಹೋದರಾಗಿ ಅವ್ರು ಅಕ್ಸೆಪ್ಟ್ ಮಾಡಲ್ಲ. ಈವನ್ ಸ್ವಂತ ಒಟ್ಟೆ ಏನ್ರಿ ಒಡ ಹುಟ್ಟಿದ ಸಹೋದರ ಸಹೋದರಿಗಳನ್ನೇ ಅವ್ರೇನ್ ಮಾಡಲ್ಲ, ನಾನು ದೇವ್ರ ಎಣಿಕೆಯಲ್ಲಿ ಸಹೋದರ ಅಂತ ಏನ್ ಮಾಡಲ್ಲ ಅವ್ರು ಕನ್ಸಿಡರ್ ಮಾಡಲಿಲ್ಲ ಅಲ್ವರ. ಸೊ ಹಂಗಾರೆ ಯಾರಪ್ಪ ನಿಜವಾದ ಸಹೋದರ ಅಂದರೆ, ಯೇಸು ಕ್ರಿಸ್ತನ ಅಮೂಲ್ಯಂತ ರಕ್ತದಿಂದ ತನ್ನ ಪಾಪನೆಲ್ಲ ತೊಳೆಯಲ್ಪಟ್ಟು ಆತನ ನಿಜವಾದ ನಂಬಿಕೆಯಿಂದ ಕ್ರಿಸ್ತನ ಶಿಷ್ಯನಾಗೋದಕ್ಕೆ ಯಾರು ಆತನ ಹೆಜ್ಜೆಗಳಲ್ಲಿ ಬರೋಕ್ಕೆ ಪ್ರಯತ್ನ ಮಾಡ್ತಾರೆ ಅವರೇ ನಿಜವಾಗ್ಲೂ ಏನ್ರಿ ಆತನ ಶಿಷ್ಯನಾಗಿದ್ದಾರೆ. ಅಂದ್ರೆ ಅವ್ರನ್ನೇ ದೇವ್ರು ಏನ್ ಮಾಡೋದು, ತನ್ನ ಮಕ್ಕಳಾಗಿ ಅಡಾಪ್ಟ್ ಏನ್ ಮಾಡೋದಲ್ಲಿ ಎಲ್ಲ ಮಾಡ್ಕೊಳೋದು. ನಾವು ಯೋಹಾನ 1 ನೋಡ್ದಲ್ಲ, 1:12 ಅದರ ಯಾರೆಲ್ಲ ನಂಬಿಕೆ ಉಳ್ಳವರಾಗಿದ್ದಾರೆ ಅದೇಂತಾರೆ ದೇವ್ರ ಮಕ್ಕಳಾಗೋದಕ್ಕೆ ದೇವ್ರ ಮಾಡೋ ಕೃಪೆನ ಕೊಟ್ಟವ್ರೆ ಅಂತ ಹೇಳ್ತಾರೆ. ಅದರ ಅದೇ ರೀತಿ ನೋಡಿ ಇನ್ನೊಂದು ವಾಕ್ಯ ಓದೋಣ ಇಲ್ಲಿ. ರೋಮಾಪುರದಲ್ಲಿ 8:15 ನೋಡಿ ಅಂತೀನಿ. ರೋಮನ್ಸ್ 8:15. ಅವರು ದೇವರ ಮಕ್ಕಳು, ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಈ ಭಾವದಿಂದ ನಾವು ದೇವರನ್ನು ಅಪ್ಪ, ತಂದೆ ಎಂದು ಕೂಗುತ್ತೇವೆ. ನೋಡ್ರಿ ನಾವೇನೇನ್ರಿ ದಾಸರಲ್ಲ. ಇದು ಎಲ್ಲರಿಗೂ ಅಪ್ಲಿಕೇಬಲ್ ಅಲ್ಲ ರೀ. ಯಾರು ಆ ಒಂದು ದೇವರ ಒಡಂಬಡಿಕೆಯಲ್ಲಿ ಬಂದಿದ್ದಾರೋ, ಆ ಒಂದು ರಕ್ತದ ಕೆಳಗಡೆ ಇದ್ದಾರೋ ಅವ್ರೇನ್ರಿ ದೇವ್ರನ್ನ ಅಪ್ಪ ಅಂತ ಕರೆಯೋದಕ್ಕೆ ಸಾಧ್ಯ. ಅದರ ಅಂತ ಅಪ್ಪ ಅಂತ ಕರೆದ್ರೆ ದೇವ್ರನ್ನ ಕೇಳೋದಕ್ಕೆ ಸಾಧ್ಯ. ಹೆಂಗಪ್ಪ ಅಂದ್ರೆ ಇಂಥವ್ರು ಕರೆದ್ರೆ ಮಾತ್ರ ಏನ್ ಮಾಡೋದು, ಕರೆಯೋದು, ದೇವ್ರು ಕೇಳೋಂಥದ್ದು ಅಲ್ವರ. ಎಲ್ಲರೂ ಅಪ್ಪ ಅಂತ ಕರ್ಬಿಟ್ರೆ ದೇವ್ರು ಕೇಳ್ಬಿಡ್ತಾರ? ಇಲ್ಲ ರೀ. ಕೊರ್ನೆಲಿಯಸ್ ಏನ್ ಮಾಡ್ದ, ಅವ್ನು ಪ್ರಾರ್ಥನೆ ಮಾಡ್ತಾ ಇದ್ದ, ದೇವ್ರ ಸನ್ನಿಧಾನಕ್ಕೆ ಬಂದ್ಬಿಡ್ತಾ ಟೈಮು. ಆ ಟೈಮ್ ಬಂದಾಗ ಏನಾಯ್ತು, ಆತನ ಪ್ರಾರ್ಥನೆ ದೇವ್ರ ಸನ್ನಿಧಾನಕ್ಕೆ ಬಂದು ನಾವು ಸತ್ಯವೇದಲ್ಲಿ ಓದ್ತಿರಲ್ಲ ಅಲ್ಲರ. ಹಂಗಿರ್ಬೇಕಾರೆ ಒಂದು ಏನಿದೆ ಅಲ್ಲಿ, ಒಂದು ಕರೆಕ್ಟಾಗಿರೋ ಪ್ರೊಸೆಸ್ ಏನಾಗಿದೆ ಇದೆ ಅಲ್ಲರ. ನೋಡಿ ಇವಾಗ ಎಲ್ಲರೂ ಲೋಕದ ಮಕ್ಕಳ, ಎಲ್ಲ ದೇವ್ರ ಮಕ್ಕಳ ಅಂತಂದ್ರೆ ಅದೇ ರೋಮಾಪುರದಲ್ಲಿ 8ನೇ ಅಧ್ಯಾಯದಲ್ಲಿ 23 ಇದು ಮಾತ್ರವಲ್ಲದೆ ಪ್ರಥಮ ಫಲವಾಗಿರುವ ಪವಿತ್ರಾತ್ಮವರನ್ನು ಹೊಂದಿದ ನಾವಾದರೂ ದೇವಪುತ್ರರ ಪದವಿಯನ್ನು, ಅಂದರೆ ದೇಹಕ್ಕೆ ಬರಬೇಕಾದ ವಿಮೋಚನೆಯನ್ನು ಎದುರು ನೋಡುತ್ತಾ ನಮ್ಮೊಳಗೆ ನೆರಳುತ್ತೇವೆ. ನೋಡ್ರ, ನಾವು ಕೂಡ ಏನ್ ಮಾಡ್ತಾ ಇದೀವಿ, ನಳ್ತಾ ಇದೀವಿ ಅಂತೆ. ಲೋಕದವರೆಲ್ಲ ನೋಡಿ ಅಂತೀನಿ ಹಂಗೆ. 21 ಓದಿ ಬದರ್.
21 ಬ್ರದರ್. ಹಾ ಆದರೂ ಅದಕ್ಕೊಂದು ನಿರೀಕ್ಷೆ ಉಂಟು. ಹ್ಮ್. ಏನೆಂದರೆ ಆ ಜಗತ್ತು ಕೂಡ ನಾಶದ ವಶದಿಂದ ಬಿಡುಗಡೆಯಾಗಿ ದೇವರ ಮಕ್ಕಳ ಮಹಿಮೆಯುಳ್ಳ ವಿಮೋಚನೆಯಲ್ಲಿ ಪಾಲು ಹೊಂದುವುದೇ. ನೋಡ್ರ, ದೇವರ ಮಕ್ಕಳ ವಿಮೋಚನೆ ಅಂದ್ರೆ ಇನ್ನ ಲೋಕದವ್ರು ಏನಾಗಿಲ್ಲ, ದೇವ್ರ ಮಕ್ಕಳು ಆಗಿಲ್ಲ. ಆಗೋದಿಕ್ಕೆ ಒಂದು ಪ್ಲಾನ್ ಏನ್ ಮಾಡೋರು ಇಟ್ಟವ್ರೆ ಅಲ್ರ, ಆ ಟೈಮ್ ಇಟ್ಟರು ನೋಡ್ತೀನಿ. ಅವಾಗ ಏನಾಗೋದು, ಎಲ್ಲರೂ ದೇವ್ರ ಮಕ್ಳಾಗ ಸದ್ಯ ಹೆಂಗಿರ್ಬೇಕ್ರೆ, ಇವರೆಲ್ಲ ಯಾರೋ ದೇವ್ರ ಮಕ್ಳು ಆಗದೇ ಇರೋ ಕಾರಣದಿಂದ ಏನ್ರಿ ಯಾರೋ ಕ್ರಿಸ್ತನ ಸಹೋದರ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ವಾಕ್ಯ ಓದೋಣ, ಗಲಾತ್ಯರು 4:5 ಓದಿ ದಯವಿಟ್ಟು. ಗಲಾತ್ಯರು 4:5. ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟನು, ಧರ್ಮಶಾಸ್ತ್ರಾಧೀನರಾದವರನ್ನು ವಿಮೋಚಿಸಬೇಕೆಂತಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ಆತನ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ಆತನು ಸ್ತ್ರೀಯರಲ್ಲಿ ಹುಟ್ಟಿದವನಾಗಿಯೂ ಧರ್ಮಶಾಸ್ತ್ರ ಅಧೀನನಾಗಿಯೂ ಬಂದನು. ನೋಡಿದ್ರ, ಪುತ್ರ ಸ್ವೀಕಾರ ಕೊಡೋದಕ್ಕೋಸ್ಕರ ಯಾರನ್ನ ಕಳಿಸಿರೋದಲ್ಲಿ? ಕ್ರಿಸ್ತನ ಕಳಿಸಿದ. ಹಂಗಾರೆ ಯಾರಪ್ಪ ಕ್ರಿಸ್ತನ ಸಹೋದರಗಳು ಅಂದರೆ ಓನ್ಲಿ ದ ರಿಯಲ್ ಕಾನ್ಸಿಕ್ರೇಟೆಡ್. ಕಾನ್ಸಿಕ್ರೇಟೆಡ್ ಏನ್ರಿ? ಸುಮ್ಮನೆ ಸತ್ಯ ತಿಳ್ಕೊಂಬಿಡಿ, ನೀರಲ್ಲಿ ಬ್ಯಾಪ್ಟಿಸಮ್ ತೊಗೊಂಬಿಡಿ ಅಂತಲ್ಲ ರೀ. ಆ ಬ್ಯಾಪ್ಟಿಸಮ್ ತೊಗೊಂಡಿರೋಂಥ ಕಾನ್ಸಿಕ್ರೇಷನ್ ದೇವ್ರು ಅಕ್ಸೆಪ್ಟ್ ಮಾಡಿರ್ಬೇಕ್ರಿ. ದಟ್ ಈಸ್ ರಿಯಲ್ ಕಾನ್ಸಿಕ್ರೇಷನ್. ಎಷ್ಟೋ ಜನ ಏನ್ರಿ ಬ್ಯಾಪ್ಟಿಸಮ್ ತೊಗೊಂತಾರೆ, ಆ ಬ್ಯಾಪ್ಟಿಸಮ್ನ ದೇವ್ರ ಅಂಗೀಕಾರ ಏನು ಮಾಡಿರಲ್ಲ. ಯಾರು ಗೊತ್ತಾಗ್ಬಿಡ್ತಾರೆ ಜೀವನದಲ್ಲಿ. ಆದರೆ ನಿಜವಾಗ್ಲೂ ಅಂಗೀಕಾರ ಮಾಡಿರೋದಲ್ಲಿ ಅವ್ರ ಲೈಫಲ್ಲಿ ಏನಾಗ್ತದೆ, ಬದಲಾವಣೆಗಳು ಬರ್ತದೆ ನೋಡ್ತೀವಿ. ದೇ ಆರ್ ದ ರಿಯಲ್ ಕಾನ್ಸಿಕ್ರೇಟೆಡ್. ಅವರೇ ಏನ್ರಿ ದೇವ್ರಿಗೆ ಮಕ್ಕಳು, ಕ್ರಿಸ್ತನ್ಗೇನ್ರಿ ಅವರು ಸಹೋದರ. ಯೋಚನೆ ಮಾಡಿರ್ತೀನಿ. ಇವಾಗ ಈ ಥರ ಇರೋಂಥ ಸಹೋದರಗಳು ಯೇಸು ಕ್ರಿಸ್ತನ್ಗೆ ಏನ್ರಿ ಎಲ್ಲ ರೀತಿಯಲ್ಲಿ ಏನಾಗಿದ್ದಾರೆ, ಸೇಮ್ ಫುಟಿಂಗ್ ಅನ್ನೋ ಇವರು ಕೂಡ ಕಾನ್ಸಿಕ್ರೇಟೆಡ್ ಹಂತದಲ್ಲಿದ್ದಾರೆ. ಯೇಸು ಕ್ರಿಸ್ತ ಹೆಂಗೆ ಓಡ್ತಾ ಇದ್ರೋ ಹಿಂದೆ ದಿವ್ಯ ಸ್ವಭಾವದಕ್ಕೆ, ಅದೇ ಥರ ನಾವೇನು ಮಾಡ್ತೀರಿ, ಓಡ್ತಾ ಇದ್ದೀರಿ. ಯೇಸು ಕ್ರಿಸ್ತ ಹೆಂಗೆ ಜೀವನದಲ್ಲಿ ಎಲ್ಲ ಶೋಧನೆಗಳನ್ನ ಎದುರಿಸಿದ್ರು, ಶೋಧನೆಗಳು ಬಂತು, ಅದನ್ನು ಜಯಿಸಿದ್ರು, ಇದೇ ಥರ ಕಾನ್ಸಿಕ್ರೇಟೆಡ್ ಮಕ್ಕಳು ಕೂಡ ಏನ ಮಾಡ್ತಾರೆ, ಶೋಧನೆಗಳು ಬರ್ತಾ ಇದೆ, ಎದುರಿಸ್ತಾ ಇದ್ದಾರೆ, ಅವ್ರು ಜಯಿಸ್ತಾರೆ. ಹಂಗಾರೆ ಈ ರೀತಿಯಲ್ಲಿ ನೋಡ್ಬೇಕಾದ್ರೆ ನಾವು ಲೋಕಕ್ಕೆ ಪ್ರತ್ಯೇಕವಾಗಿದ್ದೀರಿ, ಲೋಕದವರು ಅಲ್ಲ. ಲೋಕದಲ್ಲಿ ಇದು ಸರಿ, ಲೋಕಕ್ಕೆ ಏನಾಗಿದ್ದೀರಿ, ನಾವು ಪ್ರತ್ಯೇಕವಾಗಿದ್ದೀರಿ. ಆ ಒಂದು ಕ್ರಿಯೆ ದೇವರು ನಮ್ಮನ್ನು ಮಾಡೋಂಥ ಒಂದು ಆಕ್ಟಿವಿಟೀಸ್ ನಮ್ಮಲ್ಲಿ ಏನಾಗ್ತದೆ, ಅದು ನಮ್ಮಲ್ಲಿ ಅದು ಫೀಲ್ ಆಗ್ತದೆ ಅಲ್ವರ. ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ ಅಲ್ವರ, ನೀವು ಲೋಕದವ್ರಲ್ಲ, ನೀವು ಲೋಕದವ್ರಾಗಿದ್ರೆ ಲೋಕ ನಿಮ್ಮನ್ನೇನು ಮಾಡಿರೋದು, ಪ್ರೀತಿ ಮಾಡಿರೋದು ಅಲ್ವರ. ಯೇಸು ಕ್ರಿಸ್ತ ನೋಡಿ, ದೇವರ ಕುಮಾರ ಎಷ್ಟು ಚೆನ್ನಾಗಿ ಬೋಧನೆ ಮಾಡ್ತಾ ಇದ್ರು. ಆದರೆ ಅವ್ರನ್ನ ಆಲಯದಲ್ಲಿ ವೆಲ್ಕಮ್ ಮಾಡಿದ್ರ ಯೇಸು ಕ್ರಿಸ್ತ ಏನು ಮಾಡ್ತಾರೆ, ಮೊದಲನೇ ಸತಿ ಬೋಧನೆ ಮಾಡಿದ ತಕ್ಷಣ ಇಸ್ರಾಯೇಲ್ಗಳು ಕೋಪ ಬಂದ್ಬಿಟ್ಟು ಆಲಯದಿಂದ ಮಾಡ್ತಾ ಹೊರಗೆ ಹಾಕ್ಬಿಡ್ತಾರೆ. ಬೆಟ್ಟದ ತುದಿಯಿಂದ ಕೆಳಗೆ ಬಿದ್ದು ಸಾಯಿಸ್ಬೇಕು ಅಂತಿರ್ತಾರೆ. ಅವಾಗ ಯೇಸು ಕ್ರಿಸ್ತ ಹೇಳ್ತಾರೆ ಅದರ ಏನ್ರಿ, ಪ್ರವಾದಿಗೆ ತನ್ನ ಮನೇಲಿ ಏನಿಲ್ಲ ಅದರ ಬೇಕಾದ್ರೆ ದ ಪ್ರಾಫೆಟ್ ಈಸ್ ನಾಟ್ ಹಾನರ್ಡ್ ಇನ್ ಇಸ್ ಓನ್ ಹೌಸ್ ಅಂತ ಹೇಳ್ತಾರೆ ಅಲ್ವರ. ಅದಕ್ಕೆ ಯಾಕಪ್ಪ ಹಂಗೆ ಹೇಳೋದು ಅಂತಂದ್ರೆ ಏನ್ರಿ, ಯೇಸು ಕ್ರಿಸ್ತನಿಗೆ ಎಲ್ಲರೂ ಏನಾಗಿರಲಿಲ್ಲ, ಸಹೋದರಗಳಾಗಿರಲಿಲ್ಲ. ಅದಕ್ಕೆ ಲೋಕ ನಿಮ್ಮನ್ನ ರೆಕಗ್ನೈಸ್ ಮಾಡಲ್ಲ, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅಲ್ವರ. ಆದರೆ ನನಗೆ ಇಷ್ಟೆಲ್ಲ ಲೇಬಲ್ ಕೊಟ್ಟಿರ್ಬೇಕಾದ್ರೆ ನಿಮಗೂ ಖಂಡಿತವಾಗಿ ಏನು ಮಾಡ್ತಾರೆ, ಲೇಬಲ್ ಕೊಡ್ತಾರೆ ಅಂತ. ಅಂದರೆ ಯಾರಪ್ಪ ಕ್ರಿಸ್ತನ್ಗೆ ಸಹೋದರಗಳಂದ್ರೆ ಯಾರು ಈ ಥರ ಎಲ್ಲ ರೀತಿ ಏನ್ರಿ ಕ್ರಿಸ್ತನಾಗೆ ಮಾಡಲ್ಪಟ್ಟಿದ್ರು, ಏನ್ರಿ ಕ್ರಿಸ್ತನು ಸಹೋದರಗಳಾಗಿ ಅಲ್ಲ, ಸಹೋದರಗಳು ಏನಾಗಿರ್ಬೇಕು ಕ್ರಿಸ್ತನ್ ಥರ ಯಾರು ಇರ್ತಾರೋ ಏನ್ರಿ ಅವರೆಲ್ಲರೂ ಏನ್ರಿ ಕ್ರಿಸ್ತನ್ಗೆ ಸಹೋದರಗಳು ಅಲ್ವರ. ಸೊ ಈ ಒಂದು ದೃಷ್ಟಿಕೋನ ನೋಡಿದ್ರೆ ಕ್ರಿಸ್ತನು ಸಹೋದರಗಳಾಗಿ ತನ್ನ ಸಹೋದರಗಳ ಥರ ಮಾಡಲ್ಪಟ್ರು ಅಂತಂದ್ರೆ ಯಾವ ಸಹೋದರಗಳಪ್ಪ ಅಂತಂದ್ರೆ ಲೋಕದಲ್ಲಿರುವಂಥ ಪ್ರತಿಯೊಬ್ಬ ಮನುಷ್ಯರು ಅಲ್ಲ. ದ ಕಾನ್ಸಿಕ್ರೇಟೆಡ್ ಕ್ಲಾಸ್ ಆಫ್ ಪೀಪಲ್ ಓಡ್ತಾ ಇರ್ಬೇಕಾರೆ ಅವ್ರು ಬರುವಂಥ ಶೋಧನೆಗಳಲ್ಲಿ ಕ್ರಿಸ್ತನ್ಗೆ ಏನಾಗಿದ್ದಾರೆ, ಅವರು ಈಕ್ವಲ್ ಆಗಿದ್ದಾರೆ ಅಂತ ಹೇಳ್ತಾರೆ. ಹಂಗೆ ಇವಾಗ ಹೋದ್ರಿ ಪ್ಯಾರಾಗ್ರಾಫ್ ಕಂಪ್ಲೀಟ್ ಮುಗಿಸ್ಬಿಡೋಣ. ಯಾರು ಓದ್ತೀರಾ? ಇಲ್ಲಿ ಶ್ವೇತಾ ಸ್ಟಾರ್ ಇದೆಯಾ ವಾಲ್ಯೂಮು? ಶ್ವೇತಾ ಸ್ಟಾರ್ ಏನೇ ಇದ್ದೀರಾ, ವಾಲ್ಯೂಮ್ ಇದೆಯಾ? ಓಕೆ. ಅನು ಸಿಸ್ಟರ್ ಅವ್ರು ಎಲ್ಲಿ ಸ್ಟಾಪ್ ಮಾಡಿದ್ರಲ್ಲ, ಓದ್ಬೋದಾ, ಕಂಟಿನ್ಯೂ ಮಾಡೋದಾ? ಮಾಡ್ತೇನೆ ಬ್ರದರ್. ಓಕೆ. ಆತನು ತನ್ನನ್ನು ತಗ್ಗಿಸಿಕೊಂಡು ಮಾನವ ಶರೀರಧಾರಿಯಾದಾಗ ಅವರು ಆತನ ಸಹೋದರರಾಗಿರಲಿಲ್ಲ. ದೇವರಿಂದ ಮುಂತಿಳಿಸಿದ ಎಫೆಸ 1
5ನೇ ವಚನ ಮತ್ತೆ 11ನೇ ವಚನ, ರೋಮಯ 8 ಮತ್ತೆ 9ನೇ ವಚನ. ಈ ವರ್ಗದವರ ಹೊರತಾಗಿ ಆಗ ಆತನಿಗೆ ಸಹೋದರರುಗಳೇ ಇರಲಿಲ್ಲ. ಆದರೆ ದೈವಿಕ ವ್ಯವಸ್ಥೆಯ ಪ್ರಕಾರ ದೇವರು ತಾನು ನ್ಯಾಯವಂತನು, ಆದರೂ ಪಾಪಿಗಳ ಸಂತಾನದಲ್ಲಿ ಕ್ರಿಸ್ತನ ಮೂಲಕ ದೇವರ ಕೃಪೆಯನ್ನು ಒಪ್ಪಿಕೊಳ್ಳುವ ಕಾರಣದಿಂದ ಅವರಿಂದ ಮುಚ್ಚಲ್ಪಟ್ಟು ಆರೋಪಿಸಲ್ಪಡದಿರುವ, ಆದರೆ ಆತನಿಗೆ ಆರೋಪಿಸಲ್ಪಟ್ಟಿರುವ ಪಾಪವನ್ನು ಕ್ಷಮಿಸುವುದು ನ್ಯಾಯಸಮ್ಮತವಾಗುತ್ತದೆ ಎಂಬುದನ್ನು ಮುಂದಾಗಿ ಕಂಡುಕೊಂಡನು. ಯಾಕೆಂದರೆ ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. 1 ಪೇತ್ರ 2:24 ಎಂದು ಬರೆದಿದೆ. ದೇವರು ತನ್ನ ಸುವಾರ್ಥ ಸಭೆಯನ್ನು ಪಿತ್ರಾರ್ಜಿತವಾದ ವಾರಸುದಾರರಾಗಲು ಅಶುದ್ಧತೆ ಇಲ್ಲದ, ನಿಷ್ಕಳಂಕವಾದ ಮತ್ತು ಎಂದೂ ಬಾಡಿ ಹೋಗದ ಪರಲೋಕದಲ್ಲಿ ಕಾದಿರಿಸಲ್ಪಟ್ಟಿರುವ ಯೇಸು ಕ್ರಿಸ್ತನ ಜೊತೆ ವಾರಸುದಾರಿಕೆಗೆ ಕರೆಯುವ ತನ್ನ ಉದ್ದೇಶವನ್ನು ಮುಂಚಿತವಾಗಿಯೇ ತಿಳಿದಿದ್ದನು ಹಾಗೂ ಮುಂಚಿತವಾಗಿಯೇ ಅದರ ವ್ಯವಸ್ಥೆ ಮಾಡಿದ್ದನು. ಈ ಪೂರ್ವ ವ್ಯವಸ್ಥೆ ಯೋಜನೆಯ ದೃಷ್ಟಿಕೋನದಲ್ಲಿ ಈ ವರ್ಗಕ್ಕೆ ಒಳಗೊಂಡವರೊಡನೆ ಪ್ರವಾದಿಗಳು ಮುಂಚಿತವಾಗಿ ಕ್ರಿಸ್ತನ ಸಹೋದರರೆಂದು ಮಾತನಾಡಿದ್ದಾರೆ. ಪ್ರವಾದನೀಯವಾಗಿ ನಮ್ಮ ಕರ್ತನು ತನ್ನ ತಂದೆಗೆ, ನಾನು ನಿನ್ನ ಮಹಿಮೆಯನ್ನು ನನ್ನ ಸಹೋದರರಿಗೆ ತಿಳಿಸುವೆನು, ಸಭಾ ಮಧ್ಯದಲ್ಲಿ ನಿನ್ನನ್ನು ಸ್ತುತಿಸುವೆನು, ಕೀರ್ತನೆ 22:22, ಇಬ್ರಿಯ 2:12 ಎಂದು ಹೇಳುವವನಾಗಿದ್ದಾನೆ. ನಮ್ಮ ಕರ್ತನು ಈ ಲೋಕದ ವಿಮೋಚಕನು ಮಾತ್ರವೇ ಆಗಿರಬಾರದು, ಆತನು ತನ್ನೊಡನೆ ಜೊತೆ ವಾರಸುದಾರರಾಗಲಿರುವ ತನ್ನ ಸಹೋದರರಿಗೆ ಮಾದರಿಯಾಗಿರಬೇಕು ಎಂಬುದು ದೇವರ ಕಾರ್ಯ ಯೋಜನೆಯಾಗಿರುವುದರಿಂದ ಆ ಕಾರಣದಿಂದ ಆತನು ತನ್ನೆಲ್ಲ ಪರೀಕ್ಷೆಗಳು ಮತ್ತು ಅನುಭವದಲ್ಲಿ ತನ್ನ ಸಹೋದರರಂತೆ ಮಾಡಲ್ಪಡುವುದು ಈ ದೈವಿಕ ಕಾರ್ಯಕ್ರಮದಲ್ಲಿ ಉಚಿತವಾಗಿದೆ ಎಂಬ. ವೆರಿ ಗುಡ್ ಸರ್, ಥ್ಯಾಂಕ್ ಯು. ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನಪ್ಪಾ ಅಂತ ಹೇಳ್ತಾರೆ ಅಂದ್ರೆ, ಯೇಸು ಕ್ರಿಸ್ತನಿಗೆ ಈ ಸಹೋದರಗಳು ಯಾವಾಗ ಬಂದರು? ಇವಾಗ ಸಹೋದರಗಳು ಯಾರಂತ ಗೊತ್ತಾಯ್ತು. ಈ ಸಹೋದರಗಳು ಯಾವಾಗ ಬಂದರು ಯೇಸು ಕ್ರಿಸ್ತನಿಗೆ ಅಂದ್ರೆ, ಯೇಸು ಕ್ರಿಸ್ತ ಕಾನ್ಸಂಟ್ರೇಷನ್ ಮಾಡ್ಕೊಬೇಕಾರೆ ಅವ್ರು ಬ್ಯಾಪ್ಟಿಸಮ್ ತೊಗೊಂಡ್ರಲ್ಲ ಯೋರ್ದಾನದಲ್ಲಿ, ಅವಾಗ ಯೇಸು ಕ್ರಿಸ್ತನಿಗೆ ಸಹೋದರಗಳಿದ್ರ ಅಂದ್ರೆ ಇಲ್ಲ ರೀ. ಯೇಸು ಕ್ರಿಸ್ತನಿಗೆ ಅವಾಗ ಸಹೋದರಗಳು ಇರಲಿಲ್ಲ. ಯಾವಾಗ ಬಂದರು? ಯಾವಾಗ ಯೇಸು ಕ್ರಿಸ್ತನ ಹೆಜ್ಜೆಜಾಡಿಯಲ್ಲಿ ನಡೆಯಂಥ ಭಕ್ತರುಗಳು, ಅಪೋಸ್ತಲರು ಬಂದು ಅವರ ಒಂದು ಕಾನ್ಸಿಕ್ರೇಷನ್ ದೇವರು ಅಕ್ಸೆಪ್ಟ್ ಮಾಡಿದ್ರು, ಯಾವಾಗ ದೇವ್ರ ಪವಿತ್ರಾತ್ಮದಿಂದ ಅವ್ರನ್ನ ಅಭಿಷೇಕ ಮಾಡಿದ್ರು, ಅವ್ರು ಏನಾಗಿದ್ದು ಅವಾಗ ಕ್ರಿಸ್ತನ್ಗೆ ಸಹೋದರಗಳಾಗಿದ್ದು ಅಂತಂತ ಹೇಳ್ತಾರೆ. ಅದರ ಅಂದ್ರೆ ಏನು? ಯಾವಾಗ ಪೆಂಟಿಕಾಸ್ಟಲ್ಲಿ ಅವ್ರ ಮೇಲೆ ಪವಿತ್ರಾತ್ಮ ಬಂತು ಗೊತ್ತಾ ಏನ್ರಿ, ಅವ್ರು ಏನ್ ಮಾಡಿದ್ರು? ಆವಾಗ ಓಡಕ್ಕೆ ಏನ್ ಮಾಡಿದ್ರು? ಅವರು ಶುರು ಮಾಡಿದ್ರು. ಅಲ್ಲಿವರೆಗೂ ಕ್ರಿಸ್ತಿನೊಂದಿಗೆ ಜೊತೆಗಿದ್ದು ಏನ್ ಮಾಡಿದ್ರು? ಶಿಷ್ಯನೆಲ್ಲ ಸೂಪರ್ ಆಗಿ ಟ್ರೈನಿಂಗ್ ತೊಗೊಂಡ್ರಿ 3.5 years. ಅದರ ಯೇಸು ಕ್ರಿಸ್ತ ಏನ್ ಮಾಡಿದ್ರು? 3.5 ವರ್ಷ ಚೆನ್ನಾಗಿ ಟ್ರೈನಿಂಗ್ ಕೊಟ್ರು ಅಲ್ಲರ. ಯಾಕೆ? ಅವ್ರು ಹೋಗಿದ್ಮೇಲೆ ಎಷ್ಟೋ ಕೆಲಸ ಮಾಡೋಂಥ ಅವಶ್ಯಕತೆ ಇತ್ತು. ಅದರಿಂದ ಅಪೋಸ್ತಲಸ್ ಎಲ್ಲ ಕ್ರಿಸ್ತನ ಅಪೋಸ್ತಲರ ಜೊತೆಗೆ ಇರ್ಬೇಕಾರೆ ಅಪೋಸ್ತಲಸ್ ಏನ್ ಮಾಡಿಲ್ಲ ರೀ, ಅವರು ಕೆಲಸಗಳನ್ನ ಜವಾಬ್ದಾರಿ ತೊಗೊಂಡು ಮಾಡಲ್ಲ. ಯಾವಾಗ ಇವ್ರು ಹೊಟ್ಟೋಗ್ಬಿಟ್ರು ಆವಾಗ ಸಂಪೂರ್ಣ ಜವಾಬ್ದಾರಿ ಯಾರ ಮೇಲೆ ಬಂತು? ಇವ್ರ ಮೇಲೆ ಬಂತು. ಆಮೇಲೆ ದೇವರು ಬಲಶಕ್ತಿಯಿಂದ ಕೂಡಿ ಏನ್ ಮಾಡೋರ್ನ ಅಭಿಷೇಕ ಮಾಡಿದವಾಗ ಏನಾಯ್ತಂತೆ? ಆ ಧೈರ್ಯ, ಆ ಬಲ ಎಲ್ಲ ಏನಾಯ್ತದೋ ಅದು ಬಂತು. ಅವಾಗ ಏನ್ ಮಾಡಿದ್ರು ಅಂತಂದ್ರೆ ಏನ್ರಿ, ಅವರು ದೇವ್ರ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರು. ಅದರಿಂದ ನಾವು ಸ್ಕ್ರಿಪ್ಚರ್ಸ್ ಪ್ರಕಾರ ನೋಡಿದ್ರೆ ಕ್ರಿಸ್ತನಿಗೆ ಸಹೋದರಗಳು ಯಾರಪ್ಪ ಅಂದ್ರೆ ಇವರೇ ಆತನ ಸಹೋದರಗಳು. ಆತನ ಹೆಜ್ಜೆಜಾಡಿಯಲ್ಲಿ ಕಾನ್ಸಂಟ್ರೇಷನ್ ಮಾಡಿಕೊಂಡು ಇಕ್ಕಟ್ಟಾದ ಮಾರ್ಗದಲ್ಲಿ ಯಾರು ಓಡ್ತಾರೋ ಅವರೇ ಏನ್ರಿ ಆ ದೇವರ ಮಕ್ಕಳು. ಅದಕ್ಕೆ ಸತ್ಯವೇದಲ್ಲಿ ಹೇಳೋದು ಇಬ್ರಿಯರು 2:12 ಹೇಳ್ಬೇಕಾರೆ ಯೇಸು ಕ್ರಿಸ್ತ ಹೇಳ್ತಾರೆ, ಸಭೆ ಮಧ್ಯದಲ್ಲಿ ನನ್ನ ಸಹೋದರಗಳ ಮಧ್ಯದಲ್ಲಿ ಏನ್ರಿ ನಮ್ಮವನ್ನ ಏನ್ ಮಾಡ್ತೀನಿ ನಾವು ಪ್ರಖ್ಯಾತ ಪಡಿಸ್ತೀನಿ. ಆಮೇಲೆ ಅವನ ಸಹೋದರ ಅಂತ ಕೇಳೋದಕ್ಕೆ ಏನ್ ಮಾಡಲ್ಲ, ಅವರು ನಾಚಿಕೆ ಪಡಲ್ಲ ಅಂತ ಏನ್ ಮಾಡೋದು? ಯಾರಿಗೆ ಹೇಳೋದು? ಇವ್ರಿಗೆ ಹೇಳೋದು. ಯೇಸು ಕ್ರಿಸ್ತು ಇಂಥ ಮಕ್ಳುಗಳನ್ನ ಅವ್ರಿಗೆ ಅವ್ರು ತಾನೇ ಶಿಲ್ಬೆ ಎತ್ಕೊಂಡು ಹೋಗಂಥ ಮಕ್ಳುಗಳನ್ನ ಅರೇ ಮಾಡಲ್ಲ, ಯಾವತ್ತು ಅವರು ಸಹೋದರ ಅಲ್ಲ ಅಂತ ಏನ್ ಮಾಡೋದಿಲ್ಲ, ಹೇಳೋದಿಲ್ಲ. ಅದಕ್ಕೆ ಯೇಸು ಕ್ರಿಸ್ತು ನಮ್ಗೆಲ್ಲ ವಿಚಾರದಲ್ಲಿ ಏನಾಗಬೇಕಂದ್ರೆ ಅವ್ರು ರ್ಯಾನ್ಸಮರ್ ಆಗ್ಬೇಕಾಯ್ತು. ಮೊದಲನೇದು ರ್ಯಾನ್ಸಮರ್, ಇಡೀ ಲೋಕಕ್ಕೆ ವಿಮೋಚನೆ ಮಾಡೋಕ್ಕಾಯ್ತು. ಅಷ್ಟೇ ಸಾಕಪ್ಪ ಅಂದ್ರೆ ಇಲ್ಲ ರೀ, ಏನಾಗಬೇಕಾಯ್ತು? ಅವರು ರಿಡಮ್ಷನ್ ಬೇರೆ ಕೊಡ್ಬೇಕ್ರಿ. ರಿಡಮ್ಷನ್ ಏನೇನ್ರಿ, ಸುಮ್ಮನೆ ಬೆಲೆ ಕೊಟ್ಬಿಟ್ಟು ಬಿಟ್ಬಿಡೋದಲ್ಲ. ಅವ್ನ ಮಣ್ಣಿಂದ ಏನ್ ಮಾಡೋಕೆ ಅದನ್ನ ಎತ್ತಬೇಕು. ಏನು ಮಣ್ಣಿಂದ ಎತ್ತಬೇಕು ಅಂತಾರೆ. ನಾವು ಅದು 6ನೇ ವಾಲ್ಯೂಮ್ನ ಓದಿದ್ದಿರಲ್ಲ, ಮನುಷ್ಯರೆಲ್ಲರ ಪಾಪದ ಹಂತದಿಂದ ಪರಿಪೂರ್ಣ ಹಂತಕ್ಕೆ ತಗೊಂಡ್ಬರ್ಬೇಕು. ಅದೇ ರಿಡೀಮರ್. ಏನ್ರಿ ನೆಕ್ಸ್ಟ್ ಏನಪ್ಪ ಆಗ್ಬೇಕು ಯೇಸು ಕ್ರಿಸ್ತ ಅಂದ್ರೆ ಸಭೆಗೆ ಒಂದು
ಪ್ಯಾಟರ್ನ್ ಆಗ್ಬೇಕಾಯ್ತು, ಎಕ್ಸಾಂಪಲರ್, ಫೋರ್ ರನ್ನರ್ ಆಗ್ಬೇಕಾಗಿತ್ತು ಅದರ. ಅದಕ್ಕೆ ಏನ್ರಿ ಅವ್ರ ಎಕ್ಸಾಂಪಲ್ ಆಗ್ಬೇಕು ಅನ್ನೋ ಮೀನಿಂಗು. ಅದೇ ತರ ಶಿಷ್ಯನ್ರು ಏನ್ ಮಾಡ್ತಾರೆ, ಅದೇ ಸ್ಟೆಪ್ಸ್ ಅಲ್ಲಿ ನಡ್ಕೊಂಬರೋದು. ಹಂಗಾರೆ ಏಸು ಕ್ರಿಸ್ತ ಏನಾಗ್ಬೇಕು ಮಾಡಲ್ಲ, ಅವ್ರು ಕರೆಕ್ಟ್ ಆಗಿರ್ಬೇಕು ಅಲ್ವರ. ಅವರೇ ಬಂದ್ಬಿಟ್ಟು ಏನ್ರಿ ಒಳ್ಳೆ ರಾಜಾದಿ ರಾಜಂತ್ರ ಟಿಪ್ ಟಾಪ್ ಆಗಿ ಅದರ ಸೂಪರ್ ಆಗಿ ಲಕ್ಸುರಿಯಸ್ ಆಗಿ ಕಂಫರ್ಟಬಲ್ ಆಗಿ ಏಸು ಕ್ರಿಸ್ತ ಇದ್ರೆ ಒಂಟೆ ಮೇಲೆ ತಿರ್ಗಾಡ್ಕೊಂಡು ಇದ್ರೆ ಜಗಳ ಹಾಕಲ್ಲ ಇದ್ರಲ್ಲ ಫರಿಸೆ ಸದೀಸ್ ತರ ದೊಡ್ಡ ಅಂಗಿಗಳು ಹಾಕೊಂಡು ಏಸು ಕ್ರಿಸ್ತ ಆಲಯದಲ್ಲಿ ಗೇಟಲ್ಲಿ ಕುತ್ಕೊಂಡ್ಬಿಟ್ಟು ಬಂದವ್ರಿಗೆಲ್ಲ ಯಾರ ಬತ್ರ ಇಷ್ಟ ಇದ್ರೆ ಬರ್ರಪ್ಪ ಇಲ್ಲ ಹೋಗ್ರಪ್ಪ ನಾನು ಉಪನ್ಯಾಸ ಮಾಡ್ಕೊಂಬಿಟ್ಟು ಏಸು ಕ್ರಿಸ್ತ ಮಾಡ್ತಾ ಕೂದಿದ್ರೆ ಅವರು ಸಭೆಗೆ ಪ್ಯಾಟರ್ನ್ ಆಗಿರ್ತಾ ಇದ್ರ, ರೋಲ್ ಮಾಡ್ಲಾಗ್ತಾ ಇದ್ರ? ಇಲ್ಲ ರೀ. ಏಸು ಕ್ರಿಸ್ತು ರೋಲ್ ಮಾಡ್ಲಾಗ್ಬೇಕು ಯಾವ ವಿಚಾರದಲ್ಲಿ ಅಂದ್ರೆ ಎಲ್ಲ ಶೋಧನೆಗಳು, ಎಲ್ಲ ಅನುಭವಗಳು, ಸಭೆಗೆ ಏನೆಲ್ಲ ಅನುಭವ ಬರ್ತದೋ ಇವೆಲ್ಲ ಅನುಭವಗಳು ಅವ್ರು ಅನುಭವಿಸ್ಬೇಕಾಗಿತ್ತು. ಸಭೆಗೆ ಯಾವ ರೀತಿ ಆಂಗಲ್ ಅಲ್ಲಿ ಶೋಧನೆ ಬರ್ತವೆ ಎಲ್ಲ ಆಂಗಲ್ ಅಲ್ಲಿ ಕ್ರಿಸ್ತನೇ ಮಾಡಬೇಕು ಶೋಧನೆಗಳನ್ನ ಅನುಭವಿಸ್ಬೇಕಾಗಿತ್ತು. ಅದಕ್ಕೆ ಯೇಸು ಕ್ರಿಸ್ತು ಯಾವ ತರ ಎಕ್ಸಾಂಪಲ್ ಆಗಿದ್ರು ಅಂತಂದ್ರೆ ಏನ್ರಿ, ತನ್ನನ್ನು ತಾನೇ ಬರಿದು ಮಾಡಲ್ಪಟ್ಟಾತನೋ ಅದರ ಏನ್ರಿ, ಹೆಂಬಲ್ಡ್ ಹಿಮ್ಸೆಲ್ಫ್ ಅದರ ಎಲ್ಲವನ್ನ ಏನ್ ಮಾಡ್ರಿ ಅಂದ್ರೆ ತೇಜಿಸಿ ಕೇವಲ ಮಾಡಲ್ಪಟ್ಟವರಾಗಿರ್ಬೇಕು. ಯಾಕೆಂದ್ರೆ ದೇವರು ಸಭೆಗೆ ಏನಾಗ್ತಾರೆ ಈ ತರ ಅನುಭವಗಳು ಬರ್ತಾವಲ್ಲ ಅದರ. ಅವಾಗ ಯೇಸು ಕ್ರಿಸ್ತನ ನೋಡ್ಬಿಟ್ಟು ಏನ್ ಸ್ವಾಮಿ ನೀವೇ ಇವೆಲ್ಲ ಅನುಭವಿಸಿಲ್ಲ, ನಮಗೆ ಮಾತ್ರ ಇವೆಲ್ಲ ಅನುಭವಿಸು ಅಂತ ಹೇಳೋದು ಏನ್ ನ್ಯಾಯ ಅಂತ ಸಭೆ ಕೇಳ್ತಾರ ಇಲ್ವ? ಕ್ರಿಸ್ತನ ನೋಡ್ಬಿಟ್ಟು ಒಂದು ಬೆಟ್ಟು ನೋಡಿಸ್ತಾರ ಇಲ್ವ? ಅದಕ್ಕೆ ದೇವರೇ ಮಾಡಿದ್ರೆ ಎಲ್ಲ ವಿಚಾರದಲ್ಲಿ ಏನ್ರಿ ಕಷ್ಟ, ಸಂಕಟ, ನೋವು, ದುಃಖ, ನಿಂದನೆ, ಅವಮಾನ, ನಾಚಿಕೆ ಅದರ ಹಿಂಸೆಗಳು, ವೇದನೆಗಳು ಅವರ ಏನ್ರಿ ಇವೆಲ್ಲವನ್ನು ಸಭೆನ ಅನುಭವಿಸೋದಿಕ್ಕೆ ದೇವರೇ ಮಾಡೋರಂತಾರೆ ಅದನ್ನ ಬಿಟ್ಟವ್ರೆ ಅದರ. ಎಲ್ಲ ರೀತಿ ಹೇಗಿರ್ಬೇಕು ಅವ್ರಿಗೆ. ಅದಕ್ಕೆ ಶಿಷ್ಯಂದ್ರಗಳಿಗೆ ಏನ್ ಮಾಡಿದ್ರು ಅವರು ಗ್ರ್ಯಾಂಡ್ ಆಗಿ ಅವ್ರನ್ನ ಮಿನಿಸ್ಟ್ರಿ ಮಾಡಿದ್ರ? ಏನ್ ಮಾಡಿದ್ರು? ಎಲ್ಲ ಕಷ್ಟದಲ್ಲಿ ಬಡತನದಲ್ಲಿ ಏನ್ ಮಾಡಿದ್ರು? ಊರಿಗೆ ಹೋಗ್ಬಿಟ್ಟು ಏನ್ ಮಾಡಿದಂತೆ ಅವರು ಏನ್ ಮಾಡಿದ್ರು? ಅವರು ಸತ್ಯನ ಹೇಳ್ಕೊಟ್ರು ಅದರ. ಎಷ್ಟು ಜನ ಬಂದ್ರು, ಎಷ್ಟು ಜನ ಏನಕ್ಕೆ ಬಂದ್ರು ಅಂತ ಅವ್ರಿಗೂ ಚೆನ್ನಾಗಿ ಗೊತ್ತಿತ್ತು. ಅದನ್ನೇ ಶಿಷ್ಯನಿಗೆ ಏನ್ ಮಾಡಿದೆ ಕ್ಲೀನಾಗೆ ಟ್ರೈನಿಂಗ್ ಕೊಟ್ಟವ್ರೆ. ಇದನ್ನೆಲ್ಲ ನೋಡ್ಬಿಟ್ಟು ನೀವೇನು ಮಾಡಕ್ ಹೋಗ್ಬಿಡಿ, ಮಳ್ಳಾಗ್ಬಿಡಿ. ಜನಗಳನ್ನ ನೋಡ್ಬಿಟ್ಟು ಅದರ ಮೀನು ಹಿಡಿಯೋರು ಮೀನು ನೋಡ್ಬಿಟ್ಟು ಮಳ್ಳಾಗ್ಬಿಡ್ತಾನ? ಮೀನ ಕ್ವಾಲಿಟಿ ಏನ್ರಿ ಇಂಪಾರ್ಟೆಂಟ್. ಹೇಳ್ತಾರಲ್ಲ ಸಾಮ್ಯದಲ್ಲಿ, ಮೀನು ಹಿಡಿದ ಮೇಲೆ ದಡಕ್ಕೆ ತಂದಿದ್ಮೇಲೆ ಏನು ಮಾಡ್ತಾರೆ ಮೀನುಗಾರ ಕೂತ್ಕೊಂಡ್ಬಿಟ್ಟು ಕೆಟ್ಟದನ್ನ ಒಳ್ಳೇದನ್ನ ಸಪ್ರೇಟ್ ಮಾಡ್ತಾನಲ್ಲ ಆ ಥರ ಆಗ್ತಾರೆ ಸುಗ್ಗಿದಲ್ಲಿ ಎಲ್ಲ. ಏಸು ಕುಸು ಮಾಡೋ ಕ್ಲೀನಾಗಿ ಟ್ರೈನಿಂಗ್ ಕೊಟ್ಟವ್ರೆ ಅಲ್ವರ. ಆಮೇಲೆ ಏಸು ಕುಸು ದುಡ್ಡು ಸಿಕ್ಕಾಪಟ್ಟೆ ಇಟ್ಕೊಂಡು ತಿರ್ಗಾಡ್ತಾ ಇದ್ರ. ಎಲ್ಲ ವಿಚಾರದಲ್ಲಿ ಲ್ಯಾವಿಷಾಗಿ ಖರ್ಚು ಮಾಡೋ, ಧಾರಾಳ ಖರ್ಚು ಮಾಡಪ್ಪ, ದಡ ಮುಡಮ್ ಅಂದ್ಬಿಟ್ಟು ಧಾರಾಳವಾಗಿ ಏನ್ರಿ ನೀವು ಮಾಡೋ ಅಂತಂದ್ರ? ಇಲ್ಲ ರೀ, ಕೊರತೆ ಉಳ್ಳವರಾಗಿ ಕಲಿಸ್ಕೊಟ್ರು ಅವ್ರಿಗೆ ಅದರ. ಕೊರತೆಯಿಂದ ಬದುಕೋದು ಕಲಿಬೇಕು. ಯಾಕೆ ಕಲ್ತ್ರೆ ಏನಾಗ್ತೀರ ನೆಕ್ಸ್ಟು? ನಿಮ್ಮ ಅವಶ್ಯಕತೆ ಏನಿದೆ ತಕ್ಕಂತೆ ನೀವು ಖರ್ಚು ಮಾಡೋಕೆ ಕಲಿತೀರಾ ಅಂದ್ಬಿಟ್ಟು. ಆಡಂಬರ ಜೀವನ ಕಲಿಸಿದ್ರೆ ಏನು ಮಾಡಿರೋರು? 4,000 ಜನಕ್ಕೆ ಊಟ ಇಲ್ಲ ಅಷ್ಟೇ ತಾನೇ ತಲೆ ಕೆಡ್ಸ್ಬಿಟ್ಟು ಕೂದಲ್ರಿ ದೇವರೇ ದಯವಿಟ್ಟು ಕೊಡು ಅಂತೇಳಿ ಸುಮ್ಮನೆ ಏನು ಏಸು ಕುಸು ಕೇಳಿದ್ರೆ ದೇವ್ರು ಕೊಡ್ತಾ ಇರಲ್ಲ. ಗ್ರ್ಯಾಂಡಾಗಿ ಅವತಾರನೇ ಮಾಡ್ಬೋದು ಮಾಡಿದ್ರ? ಸಿಂಪಲ್ ಫುಡ್ ಕೊಟ್ಟರು. ಯಾಕೆ ಜನಗಳಿಗೆ ಏನು ಅವಶ್ಯಕತೆನೋ ಅಷ್ಟನ್ನು ಮಾತ್ರ ಕೊಟ್ಟರು. ಗ್ರ್ಯಾಂಡ್ ಆಗಿರೋ ಫುಡ್ ಕೊಟ್ಟಿದ್ದು ಏನು ಮಾಡಿರೋರು? ಎಲ್ಲರೂ ಇವರಿಂದ ಬಂದ್ಬಿಟ್ಟಿರೋರು ಅದರ. ಏಸು ಕುಸಂಗೆ ಏನಾಗೋದು? ಬರೀ ಇವ್ರು ನೋಡ್ಕೊಳೋದೇ ಆಗ್ಬಿಡೋದು ಅಷ್ಟೇ ಅದರ. ಏಸು ಕುಸು ಉದ್ದೇಶ ಅದಲ್ಲ ಅದರ. ಅದನ್ನ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಏಸು ಕ್ರಿಸ್ತು ಎಲ್ಲ ವಿಚಾರದಲ್ಲಿ ಏನ್ರಿ ಶಿಷ್ಯನುಗಳಿಗೆ ಎಕ್ಸಾಂಪಲ್ ಆಗಿರ್ಬೇಕಾಯ್ತು. ಅದು ಮಾತಲ್ಲ, ಏಸು ಕ್ರಿಸ್ತು ನಡ್ಕೊಂಡು ಹೋಗ್ತಾ ಇರ್ಬೇಕಾರೆ ಅವ್ರ ಹಿಂದೆ ಬರೋಂಥ ಅಪೋಸ್ಟಲ್ಸ್ ಎಲ್ಲ ಹೆಂಗ್ ಬಂದ್ರು ಅದರ? ಏನ್ರಿ ಇವರು ಜೇಮ್ಸ್ ಬಾಂಡ್ ಥರ ಸೆಂಟ್ರಲ್ ಬಂದ್ಕೊಂಡು ಇವರೆಲ್ಲ ಸೈಡಲ್ಲಿ ಬಂತ ಆಕ್ಟರ್ಗಳ ಥರ ಬಂದಾರ? ಇಲ್ಲ ರೀ. ಏಸು ಕ್ರಿಸ್ತು ಹೆಂಗಿದ್ರಂತೆ? ಇವರು ಒನ್ ಆಫ್ ದೆಮ್ ಅಲ್ವರ. ಅದೇ ಹೇಳ್ತಾರೆ ಅವರು ಒಂದಿಗೆ ಸೇರಲ್ಪಟ್ಟವ್ ನೀನು ಅಲ್ವರ. ನೋಡ್ಬೇಕಾರೆ ಏನ್ರಿ ಅವ್ರ ಜೊತೆಗೆ ಒಬ್ಬರು ತಾನೇ ಇದ್ದಿದ್ದು ಇವ್ರೇನೋ ಡೆಡಿಕೇಟ್ ಆಗಿ ಇದ್ರು ಅಂತ ಏನಿರಲಿಲ್ಲ ಸಪ್ರೇಟ್ ಆಗಿ ಅಲ್ವರ. ಈ ವಾಸ್ ಒನ್ ಆಫ್ ದೆಮ್ ಹೇಳ್ತಾರಲ್ಲ. ಪೇತ್ರನ ಅರೆಸ್ಟ್ ಮಾಡ್ಬೇಕಾರೆ ಯೇಸು ಕ್ರಿಸ್ತನ ಅರೆಸ್ಟ್ ಮಾಡಿದ್ದಾರೆ. ಅಲ್ಲಿ ಕೊಂಡೋಗ್ತಾರೆ. ಅಲ್ಲಿ ಕೋಳಿ ಕೂಗೋದಕ್ಕಿಂತ ಮುಂಚೆ ಒಲೆ ಬೆಂಕಿ ಹಚ್ಚಿರ್ಬೇಕಾರೆ ಪೇತ್ರನ ಒಬ್ಬಟ್ಟು ಹೇಳ್ತಾರೆ, ನೀನು ಅವನಲ್ಲಿ ಒಬ್ಬನಾಗಿದ್ದೆ ಅದರ. ಹಂಗೆ ಹೆಂಗಿತ್ತು? ಪೇತ್ರಗೂ ಕ್ರಿಸ್ತನ್ಗೆ ರಿಸೆಂಬ್ಲೆನ್ಸ್ ಇತ್ತು ರೀ ಅದರ. ಏನೋ ಯೇಸು ಕ್ರಿಸ್ತರು ಮತ್ತು ಸ್ವಲ್ಪ ಸೂಪರ್ ಆಗಿದ್ರು ಅಂತ ಆ ಥರ ಅಲ್ಲ ರೀ. ಏನೋ ಒಂಥರ ತುಂಬಾ ನೀತಿವಂತನಾಗಿ ತುಂಬಾ ಪರಿಶುದ್ಧನಾಗಿರೋ ಥರ ಯೇಸು ಕ್ರಿಸ್ತ ಮಾಡಕ್ ಹೋಗಿಲ್ಲ, ನೋಡ್ಕೊಳಕ್ ಹೋಗಿಲ್ಲ ರೀ ಅದರ. ದೇವರ್ ಆಲ್ ಸಿಮಿಲರ್, ಒಂದೇ ರೀತಿಯಲ್ಲಿ. ಹಂಗಾರೆ ಯೇಸು ಕ್ರಿಸ್ತನ ಸಹೋದರಗಳಾಗಿ ಮಾಡಲ್ಪಟ್ಟಾತನಂತಂದ್ರೆ ಯಾವ ರೀತಿ ಎಕ್ಸಾಂಪಲ್ ಆಗಿ ಇದ್ದಿರಬೇಕು? ಈ ಎಕ್ಸಾಂಪಲ್ ಬೇಸಿಸ್ ಮೇಲೆ ಇದ್ದಿರೋದ್ರಿಂದನೇ ಅಪೋಸ್ಟಲ್ಸ್ ಎಲ್ಲ ತನ್ನ ದೇವ್ರ ಕೆಲಸನ ಮುಂದುವರ್ಸೋದಕ್ಕೇನೆ ಇತ್ತು ಅವ್ರಿಗೆ ಅನುಕೂಲ ಆಯಿತು ಅದರ. ಇದೆಲ್ಲ ಬ್ಯೂಟಿಫುಲ್ ಎಕ್ಸಾಂಪಲ್ಸ್, ನಮಗೆಲ್ಲ ಗುಡ್ ಲೆಸನ್ಸ್. ನಾವು ಹೇಗಿರಬೇಕು ಅಂತ ನಮ್ಮ ಜೀವನದಲ್ಲಿ ಅಲ್ವರ. ಮತ್ತೊಬ್ರಿಗೆ ಏನಾಗಿರ್ಬೇಕು? ವಿ ಶುಡ್ ಬಿ ಗ್ರ್ಯಾಂಡ್ ಪ್ಯಾಟರ್ನ್. ನಮ್ಮ ನೋಡಿ ಒಬ್ರು ಏನು ಮಾಡಬೇಕು?
ಹೌದಪ್ಪ, ನಿಜವಾಗ್ಲೂ ಏನ್ರಿ ಈ ತರ ನಮ್ಮ ತ್ಯಾಗವಯ ಅಂತ ಜೀವನ ಏನಾಗಿರ್ಬೇಕು, ಈ ತರ ಇರಬೇಕು ಅಂತ ಅಂದ್ಬಿಟ್ರೆ ಹೇಳೋರಾಗಿರ್ಬೇಕ್ರಿ. ಓಕೆನಾ? ನಾವು ನಿಲ್ಸೋಣ. ನೆಕ್ಸ್ಟ್ ವೀಕ್ ನಾವೇನು ಮಾಡೋಣ, ನಾವು ಕಂಟಿನ್ಯೂ ಮಾಡೋಣ. ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ವೀಕ್ ಓದೋಣ ಅಂತೀನಿ ಅಲ್ವರ. ಯಾವ ರೀತಿ ಏಸು ಕ್ರಿಸ್ತನ ಶೋಧನೆ ಇರ್ಬೋದು, ಏನು ಎಕ್ಸಾಂಪಲ್ಸು, ತುಂಬ ಚೆನ್ನಾಗಿದೆ, ನೋಡೋಣ. ಓಕೆನಾ? ಸೊ ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಯಾರಿಗೇನೋ ಡೌಟ್ಸ್, ಏನೋ ಕ್ವಶನ್ಸ್ ಏನೋ ಇದೆಯಾ, ಏನೋ ಪ್ರಶ್ನೆಗಳಿದೆಯಾ? ಇದು ಯಾರೋ ಎಕ್ಸಿಟ್ ಆಗ್ಬಿಡಿ ಒಂದು ನಿಮಿಷ, ಯಾಕೆ ಅಜ್ಜಲ್ಲಿ ಓಡ್ತೀರಾ? ಪ್ರಾರ್ಥನೆ ಮಾಡಿಲ್ಲ ಅರ್ಜುನ ಓಡೋಗ್ಬಿಡ್ತೀರಲ್ಲ. ಹಾಂ ಇರ್ರಿ. ಯಾರಿಗೇನೋ ಪ್ರಶ್ನೆ ಇದೆಯಾ, ಡೌಟ್ಸ್ ಇದೆಯಾ? ಸರಿ, ಏನೂ ಇಲ್ವಾ? ಓಕೆ. ಬರುವಂಥ 25ನೇ ತಾರೀಕು ಅಂದರೆ ಬರೋ ಬುಧವಾರ ಮನೇಲಿ ಏನ್ರಿ ಫುಲ್ ಡೇ ಮೀಟಿಂಗ್ ಇರ್ತಾರೆ. ದಯವಿಟ್ಟು ಎಲ್ಲ ಸಹೋದರ ಸಹೋದರಿಗಳು ಬರಬೇಕಾಗಿ ನಾನು ಕೇಳ್ಕೊತೀನಿ. ಓಕೆನಾ? ಯಾರನ್ನೂ ಪ್ರತ್ಯೇಕವಾಗಿ ಫೋನ್ ಮಾಡಿ ಕರೀಲಿಲ್ಲ ಅಂತ ಅಂದ್ಬಿಟ್ಟೆಲ್ಲ ಬೇಜಾರು ಮಾಡ್ಕೊಂಬಿಡಿ ಅದರ. ಸೊ ಇದು ಕಾಮನ್ ಆಗಿರೋ ಅನೌನ್ಸ್ಮೆಂಟು. ದಯವಿಟ್ಟು ಎಲ್ಲ ಸಹೋದರಗಳು ಬನ್ನಿ, ಆಯಿತಾ? ಚಿತ್ರಾ ಸಿಸ್ಟರ್, ಅನು ಸಿಸ್ಟರ್, ವಿಜಯ್ ಪ್ರತಾಪ್ ಬ್ರದರ್, ಆನಂದ್ ಬ್ರದರ್, ಗೌರಮ್ಮ ಸಿಸ್ಟರ್, ಕಮಲಮ್ಮ ಸಿಸ್ಟರು, ಆಯಿತಾ? ಕಾರ್ತಿಕ್ ಬ್ರದರು, ಮ್ಯಾಗಿ ಸಿಸ್ಟರ್, ನವೀನ್ ಬ್ರದರ್, ಸೀಮಾ ಸಿಸ್ಟರ್, ಪ್ರಭಾ ಆಂಟಿ, ನಿರೋಶ್ ಬ್ರದರ್, ರಾಧಿಕಾ ಸಿಸ್ಟರ್, ರೇಷ್ಮಾ ಸಿಸ್ಟರ್, ಶಕುಂತಲಾ ಸಿಸ್ಟರ್, ಸಾಗರ್ ಬ್ರದರ್, ಅನುಷಾ ಸಿಸ್ಟರ್, ಶ್ವೇತಾ ಸಿಸ್ಟರ್, ಶ್ರೀಕಾಂತ್ ಬ್ರದರ್ ಫ್ಯಾಮಿಲಿ, ವಿನೋದ್ ಬ್ರದರ್, ಯಲ್ಲಪ್ಪ ಬ್ರದರ್, ಗಂಗಾ ಸಿಸ್ಟರ್, ಎಲ್ಲ ದಯವಿಟ್ಟು ಬನ್ನಿ. ಓಕೆನ್ರಾ? ಆಮೇಲೆ ಏನೇ ಕಾರಣ ಹೇಳಕ್ಕೆ ಹೋಗ್ಬಿಡಿ ಅದರ. ವರ್ಷಕ್ಕೆ 1 ಸತಿ 2 ಸತಿ ಬರ್ತೀರಾ ಅಷ್ಟೇ ಅದರ. ದಯವಿಟ್ಟು ಅದನ್ನ ಮನಸ್ಸಿಂದ ಪ್ರೀತಿಯಿಂದ ದಯವಿಟ್ಟು ನೀವು ಬರೋದಕ್ಕೆ ಆದಷ್ಟು ಪ್ರಯತ್ನ ಮಾಡಿ. ಓಕೆನಾ? ಮೋಹನ್ ಬ್ರದರ್, ನೀವು ಕೂಡ ಬರ್ಬೋದು. ಬ್ರದರ್, ಅಲ್ಲೇ ಅಲ್ಲೇನು ಪ್ರೋಗ್ರಾಮ್ ಏನು ಇಟ್ಕೊಂಡಿಲ್ಲಲ್ಲ? ಪ್ರೋಗ್ರಾಮ್ ಏನ್ ಇಟ್ಕೊಂಡಿಲ್ಲ ಬ್ರದರ್, ಮತ್ತ ಆರಾಧನೆ ನಡೆಸ್ಬೇಕಲ್ಲ ಬ್ರದರ್, ಬರ್ತಾರ. ಸರಿ 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 ಬ್ರದರ್. ಓಕೆ. ಬಿಡು ಮಾಡ್ಕೊಂಡು ಫೋನ್ ಮಾಡ್ರಿ. ಓಕೆನಾ? ಓಕೆ ಬ್ರದರ್.